ಹೇಗೆ? ಏನು ಇದು ಘೋರ ಅನ್ಯಾಯ. ಇದನ್ನು ಪ್ರತಿಭಟಿಸಲೇಬೇಕು. ತಾಯಿ, ಯುವರಾಜ ಸೋವಿದೇವರನ್ನು ಎತ್ತಿ ಕಟ್ಟಿದ್ದಾರೆ. ಸೈನಿಕರು ಶರಣರ ಬೆನ್ನು ಹತ್ತಿದ್ದಾರೆ. ನಾವು ಇಲ್ಲಿಂದ ಬೇಗ ಹೊರಡುವುದೇ ಕ್ಷೇಮ. ಸರಿ, ಹಾಗಾದರೆ ನಡೆಯಿರಿ. ಶರಣರ ಆತ್ಮದಲ್ಲಿರುವ ವಚನ ಸಾಹಿತ್ಯವು ನಾಶವಾದಿತು. ಅದಕ್ಕೆ ನಾವು ಅವಕಾಶ ಕೊಡಬಾರದು. ತಾಯಿ, ನಮಗೇನಾದರೂ ಆಗಲಿ, ಆದರೆ ವಚನದ ಕಟ್ಟುಗಳನ್ನು ರಕ್ಷಿಸುವುದು ಹೇಗೆ? ಅವರೇನೇ ಮಾಡಲಿ, ಅದಕ್ಕೊಂದು ಪ್ರತೀತತ್ವವನ್ನು ಹೂಡಲೇಬೇಕಿದೆ. ವಚನಗಳನ್ನಷ್ಟೇ ಅಲ್ಲ, ನಾವೀಗ ನಮ್ಮ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಬೇಕಿದೆ. ಸಂದರ್ಭ ಬಂದರೆ ಕತ್ತಿಯನ್ನು ಸಹ ಹಿಡಿಯಲು ನಾವು ಸಿದ್ಧರಾಗಿರಬೇಕು. ಈ ವಿಚಾರವನ್ನು ಕೂಡಲೇ ಎಲ್ಲ ಶರಣರಿಗೆ ತಿಳಿಸಿರಿ. ಈ ಕೆಲಸವನ್ನು ನಾನು ಮಾಡುತ್ತೇನೆ ತಾಯಿ. ಆದಷ್ಟು ಬೇಗ ತಾವು ಇಲ್ಲಿಂದ ಹೊರಡಿ. ಈಗಲೇ ನಾವು 4 ಗುಂಪುಗಳಾಗಿ ವಚನದ ಕಟ್ಟುಗಳನ್ನು ಬೇರೆ ಬೇರೆ ಕಡೆ ಸಾಗಿಸೋಣ ತಾಯಿ. ಹೌದು ಹೌದು. ಹೌದು, ದಾರಿಯಲ್ಲಿ ಸಿಕ್ಕುವ ನಂಬಿಕಸ್ಥರ ಮನೆ, ಮಠ, ದೇವಾಲಯಗಳಲ್ಲಿ ವಚನದ ಕಟ್ಟುಗಳನ್ನು ಕೊಟ್ಟು ಮುಂದೆ ಸಾಗೋಣ. ತಾಯಿ, ಹೊನ್ನಲಿಗೆಗೆ ಹೋಗುವ ಒಳದಾರಿ ನನಗೆ ಗೊತ್ತು. ಮೊದಲು ಹೊನ್ನಲಿಗೆಗೆ ಹೋಗೋಣ. ಕೆಲವರು ನಾಂದೇಡದ ಕಡೆ, ಇನ್ನು ಕೆಲವರು ಸೊಲ್ಲಾಪುರದ ಕಡೆ, ಹೀಗೆ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಗುಂಪುಗಳಾಗಿ ಹೊರಡೋಣ ತಾಯಿ. ಈ ಯಾತ್ರೆ ಶರಣ ಧರ್ಮದ ಮಹಾಯಾತ್ರೆ ಆಗಲಿ. ಶಿವಧೋ 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 ಶಿವಧೋ. ನಾವು ಸವಿಸುವ ಹಾದಿ ಹೂವಿನಂತದ್ದಲ್ಲ. ಈಗ ನಮ್ಮ ಅರಿವೇ ನಮಗೆ ಗುರುವಾಗಬೇಕಿದೆ. ವಚನಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಶಿವಧೋ ಶಿವಧೋ. ಶಿವಧೋ ಶಿವಧೋ. ಅಜ್ಜ, ಇವು ನಮ್ಮ ಪಾಲಿಗೆ ಚಿನ್ನವೇ. ಇವುಗಳಲ್ಲಿ ದುಡ್ಡು ಕಾಸಿಗಿಂತ ಮಿಗಿಲಾದ ವಚನ ಮುತ್ತುಗಳಿವೆ ಅಜ್ಜ. ಅದಿಲ್ಲಿ ಈ ರಾತ್ರಿ ಹೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಿ? ಪ್ರಭು ಬಿಜ್ಜಳರ ಕೊಲೆಯಾಗಿದೆ. ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೋಗಿದ್ದಾರೆ. ವಚನದ ಕಟ್ಟುಗಳನ್ನು ರಕ್ಷಿಸಲೆಂದು ನಿಮ್ಮೂರಿಗೆ ಬಂದಿದ್ದೀವಿ ಅಜ್ಜ. ಅದೇನ್ ನಿಮ್ ಕತಿ? ಸ್ವಲ್ಪ ಬಿಡಿಸಿ ಹೇಳ್ರಪ್ಪ. ನಮ್ ಕತಿ ಕೇಳ್ಬೇಕಾ? ಹಾ, ಹೇಳ್ತೀವಿ ಕೇಳಿ. ಬಂದೇವಣ್ಣ ನಾವು ಬಂದೇವಣ್ಣ, ಬಂದೇವಣ್ಣ ನಾವು ಬಂದೇವಣ್ಣ, ಬಂದೇವಣ್ಣ ನಾವು ಬಂದೇವಣ್ಣ, ಬಂದೇವಣ್ಣ ನಾವು ಬಂದೇವಣ್ಣ. ಬಸವನ ಬೆಳಕನ್ನು ಹೊತ್ತು ಜಗತ್ತಿಗೆ ಜ್ಯೋತಿಯ ಬೆಳಗಲು, ಬಸವನ ಬೆಳಕನ್ನು ಹೊತ್ತು ಜಗತ್ತಿಗೆ ಜ್ಯೋತಿಯ ಬೆಳಗಲು. ಬಂದೇವಣ್ಣ ನಾವು ಬಂದೇವಣ್ಣ, ಬಂದೇವಣ್ಣ ನಾವು ಬಂದೇವಣ್ಣ. ನಮ್ಮ ಕಡೆಗೆ ಬರುವ ಕಥಾನಾಯಕಿ ನಾಗರಹೊಳೆ, 12ನೇ ಶತಮಾನದ ಬಸವಣ್ಣನವರ ಸಹೋದರಿ. ಅವರ ಹುಟ್ಟೂರು ಬಾಗೇವಾಡಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅವರು ಶೈವ ಬ್ರಾಹ್ಮಣರು. ಕಲಿಗಾಲದ ಶರಣ ನಾವಣ್ಣ, ಕಲಿಗಾಲದ ಶರಣ ನಾವಣ್ಣ,
ಬೇಕಿಲ್ಲ. ಏ ಬಸವ, ಏನ್ ಹುಡುಗಾಟಿಕೆಯೋ? ಶಾಸ್ತ್ರ ಸಂಪ್ರದಾಯಗಳಿಗೆ ಅಪಚಾರ ಎಸಗಿದರೆ ಊರಿಂದ ಬಹಿಷ್ಕಾರ ಆಗ್ಬೇಕಾಗ್ತದೆ. ನೀವೇನು ನನಗೆ ಬಹಿಷ್ಕಾರ ಹಾಕು? ನಾನೇ ನಿಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ಬಹಿಷ್ಕಾರ ಹಾಕು. ತೀರ್ಥಕ್ಷೇತ್ರಗಳ ಹುಚ್ಚು ಬಿಟ್ಟು ನೀವೇಕೆ ಅಕ್ಕನ ಜೊತೆಯಲ್ಲಿ ಚಿಂತನ ಮಂಥನದಲ್ಲಿ ಭಾಗವಹಿಸಬಾರದು? ಬಸವಣ್ಣ, ನಿಮ್ಮ ಮಾವರ ಬಗ್ಗೆ ನಿನಗಿನ್ನೂ ಸರಿಯಾಗಿ ತಿಳಿದಿಲ್ಲವಪ್ಪ. ಅವರಿಗೆ ದೇವರು, ಧರ್ಮ, ಚಿಂತನ ಮಂಥನ ಬೇಕಿಲ್ಲ, ಪ್ರವಾಸ ಬೇಕು. ಆಧ್ಯಾತ್ಮದ ಬಗ್ಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಕೇಳಿದೇನಪ್ಪ ನಿನ್ನ ಅಕ್ಕನ ಮಾತನ್ನ? ನನಗೆ ಆಧ್ಯಾತ್ಮದ ಬಗ್ಗೆ ಹಸಿವಿಲ್ವಂತೆ. ಆಧ್ಯಾತ್ಮದ ಬಗ್ಗೆ ಹಸಿವಿಲ್ಲ ಅಂದಿದ್ರೆ ನಾನು ಯಾಕೆ ಸಾಧು ಸಂತರು ತಿರುಗಿದ್ದೆ? ಆಧ್ಯಾತ್ಮದ ಹಸಿವಿದ್ದವರು ತೀರ್ಥಕ್ಷೇತ್ರಗಳನ್ನು ಹುಡುಕಿಕೊಂಡು ಹೋಗುತ್ತಿಲ್ಲ. ನಾವಿದ್ದಲ್ಲಿ ಆತ್ಮೋದ್ಧಾರದ ದಾರಿ ಕಂಡುಕೊಳ್ಳುವುದು. ಸಾಕಪ್ಪ ಸಾಕು. ಅಕ್ಕ ತಮ್ಮ ಇಬ್ರು ಒಂದೇ ಗರಡಿಯಲ್ಲಿ ಪಳಗಿದವರು. ನಿಮ್ಮನ್ನು ವಾದದಲ್ಲಿ ಸೋಲ್ಸಕ್ಕಾಗತ್ತಾ? ನಾನು ಬರ್ತೀನಿ. ಹೋಗಿ ಬಿಡು ಬಸವಣ್ಣ, ನೀನಾಯ್ತು. ನಿನ್ನೆ ನೀನೇನೋ ದೇವರ ಬಗ್ಗೆ ಹೇಳ್ತಿದ್ದೀರಪ್ಪ, ಏನದು? ದೇವರು ಎಲ್ಲೆಲ್ಲೂ ಇರುವಂತ ಆಶೆ. ಅದನ್ನು ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರಯಾಮಿ ಅಂತಹ ದೇವರನ್ನು ನಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವೇ? ಅದಕ್ಕಾಗಿಯೇ ಸಾಕಾರ ಕಲ್ಪನೆ, ಮೂರ್ತಿ ಪೂಜೆ, ಆರಾಧನೆ ಬಂದದ್ದು. ಈ ಸಾಕಾರವೇ ಪೂಜಾರಿ ಪುರೋಹಿತರಿಗೆ ವರದಾನವಾದರೆ ಭಕ್ತರಿಗೆ ಶಾಪವಾಗಿದೆ. ಅದಕ್ಕಾಗಿಯೇ ಈ ನಿರಾಕಾರ ದೇವರ ಸಂಕೇತವಾಗಿ ಇಷ್ಟಲಿಂಗವನ್ನು ಧರಿಸಿದೆ. ಇಷ್ಟಲಿಂಗ ಏನಿದೆ ಬಸವಣ್ಣ? ಇದು ಪಿಂಡಾಂಡ ಬ್ರಹ್ಮಾಂಡದ ಸಂಕೇತ. ಈ ಲಿಂಗದೊಳಗೆ ಪಿಂಡಾಂಡದ ತತ್ವ ಅಡಗಿದ್ದರೆ ಇದರ ಹೊರಕವಚವು ಬ್ರಹ್ಮಾಂಡದ ತತ್ವವನ್ನೇ ಸಂಕೇತಿಸುತ್ತದೆ. ಇದನ್ನು ಯಾರು ಬೇಕಾದರೂ ಮುಟ್ಟಿ ಪೂಜಿಸಬಹುದೇ? ಬಡವ, ಶ್ರೀಮಂತ, ಹಿಂದುಳಿದವ, ಮುಂದುವರಿದವ, ಸ್ತ್ರೀ, ಪುರುಷ ಎನ್ನದೆ ಇದನ್ನು ಯಾರು ಬೇಕಾದರೂ ಮುಟ್ಟಿ ಪೂಜಿಸಬಹುದು. ಅಕ್ಕ, ಇದನ್ನು ನೋಡಿ.
ಅಂದು ನಿನಗೆ ಜನಿವಾರ ಸಂಸ್ಕಾರವಿಲ್ಲವೆಂದು ಅದನ್ನೇ ಬೆಂಕಿಗೆ ಸಿಕ್ಕಿದೆ. ನೀನಂದು ಹೇಳಿದೆಯ ಸ್ತ್ರೀಯರಿಗೆ ಧಾರ್ಮಿಕ ಸ್ವತಂತ್ರ ಇಲ್ಲ, ಅವಳು ದೇವರನ್ನು ಮುಟ್ಟಿ ಪೂಜೆ ಮಾಡುವಂತಿಲ್ಲ ಎಂದು. ಆ ಅವಕಾಶವನ್ನು ಹೇಗೆ ಕಲ್ಪಿಸುವುದು ಎಂದು ಚಿಂತಿಸುತ್ತಿದ್ದರೆ ಈಗ ಅಂತ ಅವಕಾಶ ಒದಗಿ ಬಂದಿದೆ. ಏನು ಅವಕಾಶವಿದೆ? ನಾನು ನನ್ನ ದೇವರನ್ನು ಮುಟ್ಟಿ ಪೂಜಿಸಬಹುದು. ನೀನು ಒಪ್ಪಿಕೊಂಡರೆ ಇಷ್ಟಲಿಂಗ ದೀಕ್ಷೆಯ ಮೂಲಕ ನಿನ್ನ ದೇವರನ್ನು ನೀನೇ ಮುಟ್ಟಿ ಪೂಜಿಸಬಹುದು. ಇದಕ್ಕಿಂತ ಪುಣ್ಯದ ಕಾರ್ಯ ಇನ್ನೇನಿದೆಯಪ್ಪ? ನೀನೇ ನನಗೆ ಗುರುವಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಕರುಣಿಸಿದರೆ ನನಗಿಂತ ಭಾಗ್ಯಶಾಲಿ ಇನ್ನಾರು. ಬಸವಣ್ಣ, ಸ್ತ್ರೀ ಕುಲದ ಉದ್ಧಾರ ಮಾತ್ರವಲ್ಲ, ಮನುಕುಲದ ಉದ್ಧಾರವೂ ನಿನ್ನಿಂದಾಗಲಿ. ಆ ಬಸವ ಗುರುಗಳಿಗೇನೋ ಮೋಡಿ ಮಾಡಿದನ. ನಿನ್ನ ಸುಂದರವಿಲ್ಲ. ಓ ಬಸವಣ್ಣ. ಇವತ್ತಿನ ಪದವಿ ಪ್ರದಾನ ಸಮಾರಂಭ ಹಿಂದಿನ ಸಮಾರಂಭದ ತಲಾಟ ಗುರುಗಳು ಹೇಳ್ತಾ ಇದ್ರು. ಹೌದು, ಮಂಗಳ ವೇಳೆಯ ಬಿಜ್ಜಳ ರಾಜನ ಮಂತ್ರಿ ಬಲದೇವರಸರ ಆಗಮನವೇ ಒಂದು ವಿಶೇಷ. ಬಾಲ್ಯದಲ್ಲೇ ಮನೆಯನ್ನು ತೊರೆದು ಈ ಗುರುಕುಲಕ್ಕೆ ಬಂದು ಇಲ್ಲಿ ಸಂಗಮೇಶ್ವರನ ಪೂಜೆ ಮಾಡುತ್ತಾ ಶಿಕ್ಷಣ ಪಡೆದ ಈ ಬಸವಣ್ಣ ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವುದು ಮತ್ತೊಂದು ವಿಶೇಷ. ಬಲದೇವರಸರೇ, ಈ ಮಗು ಯಾರು? ಗುರುಗಳೇ, ಈಕೆ ನನ್ನ ಮಗಳು ಗಂಗಾಂಬಿಕೆ ಗುರುಗಳೇ. ಇನ್ನು ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಆಗ್ಬೋದು ಗುರುಗಳೇ. ಬಸವಣ್ಣ, ನಾಗಮ್ಮ, ಗುರುವೃಂದಕ್ಕೆ ಪ್ರಣಾಮಗಳು, ಗೆಳೆಯರಿಗೆ ವಂದನೆಗಳು, ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿಯ ಗುರುವರ್ಗ ನನಗೆ ಸುಜ್ಞಾನದ ಸುದೆಯಲ್ಲಿ ಧಾರೆಯಲ್ಲಿದ್ದಾರೆ. ಅಂತಹ ಗುರುಕುಲದ ಗುರುವೃಂದಕ್ಕೆ ಋಣಿಯಾಗಿದ್ದೇನೆ. ನನ್ನ ಬೆಳವಣಿಗೆಯ ಹಿಂದಿರುವ ಮತ್ತೊಂದು ಶಕ್ತಿ ನನ್ನ ಒಡಹುಟ್ಟಿದ ನಾಗಲಾಂಬೆ. ಅವಳೇ ನನ್ನಲ್ಲಿ ನೈತಿಕ ಶಕ್ತಿ ತುಂಬಿ ವಿಚಾರದ ಬೀಜ ಬಿತ್ತಿ ಜೀವಪರ ಕಾಳಜಿ ಉದಯಿಸಲು ಕಾರಣರಾದರು. ಈ ಸಂಗಮೇಶ್ವರನ ಸನ್ನಿಧಿ, ಇಲ್ಲಿಯ ಪ್ರಶಾಂತ ವಾತಾವರಣ, ತುಂಬಿ ಹರಿಯುತ್ತಿರುವ ಕೃಷ್ಣೆ ಮಲಪ್ರಭೆ ನದಿಯ ಸಂಗಮ ನನಗೂ ಹಾಗೂ ನನ್ನಂತಹ ಹಲವು ಗೆಳೆಯರಿಗೆ ಚಲನಶೀಲತೆಯನ್ನು ಸ್ಥಾವರತ್ವವನ್ನು ಹೊಡೆದೊಡಿಸಿತು. ಅಂತಹ ಗುರುಕುಲದ ಗುರುವೃಂದಕ್ಕೂ ಹಾಗೂ ನಮ್ಮೆಲ್ಲರಿಗೂ ಕೃತಜ್ಞತೆ ತಿಳಿಸಿ ನನ್ನ ಮಾತುಗಳಿಗೆ ಮಂಗಳ ಹಾಡಬೇಕು. ಶರಣು ಶರಣಾರ್ಥಿ. ನಾನಿಂದು ಪ್ರತಿಭಾನ್ವಿತ ತೇಜೋಮೂರ್ತಿಯೊಬ್ಬರನ್ನು ನೋಡಿ ಅವರ ಮಾತುಗಳನ್ನು ಕೇಳಿ ಮಂತ್ರಮುಗ್ಧನಾಗಿದ್ದೇನೆ. ಇಂಥ ಯುವಕರು ಪ್ರಭು ಬಿಜ್ಜಳರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕೆಂಬುದು ನನ್ನ ಕರ್ತವ್ಯ. ಗುರು ಒಪ್ಪುವುದಾದರೆ ಪ್ರಭು ಬಿಜ್ಜಳರ ಗಮನಕ್ಕೆ ಈ ವಿಷಯವನ್ನು ನಾನು ತರುತ್ತೇನೆ. ನನಗೆ ಅವಕಾಶ ಕಲ್ಪಿಸಿದ ಗುರುಕುಲದ ಗುರು ಹಿರಿಯರಿಗೆ ಹಾಗೂ ಸಂಘಟಕರಿಗೆ ನನ್ನ ಕೃತಜ್ಞತೆ. ಬಲದೇವರಸರೇ, ನಮ್ಮ ಗುರುಕುಲದ ಬೆಳಕು ಬಸವಣ್ಣ, ಅವನೊಂದು ಮಾಣಿಕ್ಯ. ಅವನೇ ಹೇಳಿದಂತೆ ಅವನ ಅಕ್ಕ ನಾಗಲಾಂಬಿಕೆ ಎಲೆ ಮರಿಯ ಕಾಯುತ್ತಿದ್ದು ಈ ಜ್ಯೋತಿ ಬೆಳಗಲು ಎಣ್ಣೆ ಬತ್ತಿಯಾದವಳು. ಇಂತಹ ಅಪರೂಪದ ಸಮಾರಂಭಕ್ಕೆ ಬಲದೇವರಸರು ಆಗಮಿಸಿರುವುದು ತುಂಬಾ ಸಂತೋಷ. ಅವರಿಗೂ ಶುಭ ಕೋರಿ ನಮ್ಮ ನುಡಿಗಳಿಗೆ ಮಂಗಳ ಹೇಳುತ್ತೇವೆ. ಶರಣು ಶರಣಾರ್ಥಿ.
ಬಿಜ್ಜಳರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕೆಂಬ ನನ್ನ ಬಯಕೆ. ಏನು ಹೇಳಲಿಲ್ಲ? ಬಸವಣ್ಣ ಎಷ್ಟೇ ವಿನಯವಂತನಾಗಿದ್ದರೂ ಕೆಲವು ವಿಷಯಗಳಲ್ಲಿ ಹಠವಾದಿ. ಕಾಯಕವೇ ಕೈಲಾಸ ಎನ್ನುವುದು ಅವನ ಸಿದ್ಧಾಂತ. ನಿಮಗೊಂದು ಗುಟ್ಟನ್ನು ಹೇಳಬೇಕು. ಹುಟ್ಟೆ ಅದೇನು ಗೊತ್ತಿದೆ? ಬಸವಣ್ಣ ಬಾಗೇವಾಡಿಯ ಮಾದರಸ ಮಾದಲಾಂಬಿಕೆಯ ಸುಪುತ್ರ. ಮಾದರಸ ಮಾದಲಾಂಬಿಕೆ ಭಾಗ್ಯವಾಡಿ. ಹಾಗಾದ್ರೆ ಆತ ನನ್ನ ಸೋದರನೇ ಇರಬೇಕು. ಅವನು ಹುಟ್ಟುವ ಮೊದಲೇ ನಾನು ಮಂಗಳವೇಳೆಗೆ ಬಂದವ. ಆತನ ಅಕ್ಕನನ್ನು ಇಲ್ಲೇ ಪಕ್ಕದಲ್ಲಿರುವ ಬ್ರಹ್ಮಪುರಿಯ ಶಿವದೇವಯ್ಯ ಎನ್ನುವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಕ್ಷಮಿಸಿ ಗುರುಗಳೇ, ಆಕೆಯ ಪರಿಚಯವೂ ನನಗಿಲ್ಲ. ಗುರುಗಳೇ, ನಿಮ್ಮಲ್ಲಿ ನನಗೊಂದು ಪ್ರಾರ್ಥನೆ. ಸಂತೋಷಬೇಕೆ? ಏನದು ಹೇಳಿ. ಏನಿಲ್ಲ, ನನ್ನ ಮಗಳು ಗಂಗಾಂಬಿಕೆಯನ್ನು ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡಬಹುದು. ನಿಮ್ಮ ಆಲೋಚನೆಯೇನು ಸರಿ, ಆದರೆ ಮೊದಲೇ ಹೇಳಿದಂತೆ ಅವನು ಹಠವಾದಿ. ಸಂಸಾರದ ಬಂಧನವಿಲ್ಲದೆ ಸಮಾಜ ಸೇವೆ ಮಾಡುವ ಬಯಕೆ ಅವನದು. ಗುರುಗಳೇ, ತಾವು ಮನಸ್ಸು ಮಾಡಿದರೆ ಆತನನ್ನು ಸಂಸಾರ ಜೀವನಕ್ಕೆ ಒಪ್ಪಿಸಬಹುದು. ಏಕೆಂದರೆ ನೀವೇ ಆಗಲಿ ತಂದೆ, ತಾಯಿ, ಗುರು. ಅರಸರೇ, ನೀವು ತಪ್ಪು ತಿಳಿದಿದ್ದೀರಿ. ಆ ಸಂಗಮೇಶ್ವರನನ್ನೇ ತನ್ನ ತಂದೆ, ತಾಯಿ, ಬಂಧು ಬಳಗ ಎಂದು ಭಾವಿಸಿದ್ದಾನೆ. ತನಗೆ ಒಪ್ಪಿಗೆಯಾಗದ ವಿಚಾರವನ್ನು ಯಾರೇ ಹೇಳಿದರೂ ತಿರಸ್ಕರಿಸುವ ಸ್ವಭಾವ ಅವನದು. ಗುರುಗಳೇ, ನಾವು ಏನಾದರೂ ಮಾಡಿ ಬಸವಣ್ಣನನ್ನು ಈ ಮದುವೆಗೆ ಒಪ್ಪಿಸಲೇಬೇಕು. ಏನಾದರೂ ಮಾಡುವ ಶಕ್ತಿ ಇರುವುದು ಆತನ ಅಕ್ಕ ನಾಗಲಾಂಬಿಕೆಗೆ ಮಾತ್ರ. ಅವರೆಂದರೆ ಆತನಿಗೆ ಅತಿಯಾದ ಪ್ರೀತಿ, ಭಕ್ತಿ, ಗೌರವ. ಅವಳೇ ಅವನಿಗೆ ಸರ್ವಸ್ವ. ಹಾಗಾದ್ರೆ ಆಕೆಯನ್ನು ಕರೆಸಿ ಒಂದು ಮಾತು ಹೇಳ್ಬೋದಲ್ಲವೇ? ಅದಕ್ಕೇನಿದೆ, ಈಗಲೇ ಕರೆಸಿ ಮಾತನಾಡಿಸೋಣ. ರಾಮಾಚಾರಿ, ಗುರುದೇವ, ಅಕ್ಕ ನಾಗಮ್ಮನನ್ನು ಬರ ಹೇಳು. ಅಪ್ಪಣೆ ಗುರುದೇವ. ಗುರುಗಳೇ, ಆತ ಆಕೆಯ ಮಾತನ್ನು ಕೇಳದಿದ್ದರೆ ಮುಂದೇನು? ತಾವು ನಿರಾಶರಾಗುವ ಅಗತ್ಯವಿಲ್ಲ. ಗುರುದೇವ, ಮಾತಾಡಿ, ಜೀವನ ಪರಿಚಯವಿದೆ. ಹಿಂದೆ ಪದವಿ ಪ್ರದಾನ ಸಮಾರಂಭದಲ್ಲಿ ಇವರನ್ನು ನೋಡಿದ್ದು ಗುರುದೇವ. ನಿನಗೊಬ್ಬ ಮಾವ ಇದ್ದನೆಂಬ ಸಂಗತಿ ನೆನಪಿದೆ. ಇದ್ದರೆಂದು ಕೇಳಬಲ್ಲೆ ಗುರುದೇವ. ನಾನು ಹುಟ್ಟುವ ಮೊದಲೇ ಅವರು ಪ್ರಭು ಬಿಚ್ಚಳರ ಆಸ್ಥಾನ ಸೇರಿದ್ದರೆಂದು ನನ್ನ ತಾಯಿ ಹೇಳುತ್ತಿದ್ದರು. ಈ ಬಲದೇವರೇ ನಿಮ್ಮ ಮಾವ. ಗುರುದೇವ, ನೀವು ಹೇಳುತ್ತಿರುವುದು ಅನುಮಾನ ಬೇಡ ತಾಯಿ. ಇವರ ಮಗಳು ಗಂಗಾಂಬಿಕೆಯನ್ನು ನಿನ್ನ ಸಹೋದರ ಬಸವಣ್ಣನಿಗೆ ಕೊಟ್ಟು ಸಂಬಂಧವನ್ನು ಗಟ್ಟಿಗೊಳಿಸುವ ಇಚ್ಛೆ ಬಲದೇವರದು. ಇದರಲ್ಲಿ ನನ್ನದೇನಿದೆ ಗುರುದೇವ? ಬಸವಣ್ಣನ ಅಭಿಪ್ರಾಯಕ್ಕೂ ಮೊದಲು ಗಂಗಾಂಬಿಕೆಯನ್ನು ಒಂದು ಮಾತು ಕೇಳುವುದು ಉಚಿತವಲ್ಲವೇ? ನಿನ್ನ ಆಲೋಚನೆ ಏನೋ ಸರಿ, ಬಲದೇವರ ಸರಿ. ಇದಕ್ಕೆ ನೀವೇನು ಹೇಳುತ್ತೀರಿ? ಗುರುಗಳೇ, ನನ್ನ ಇಚ್ಛೆಯೇ ನನ್ನ ಮಗಳ ಇಚ್ಛೆ ಗುರುಗಳೇ. ಅದು ಮಂಗಳ ವೇಳೆಗೆ ಹೋದ ಮೇಲೆ ನನ್ನ ಮಗಳ ಇಚ್ಛೆಯನ್ನು ಕೇಳಿಸುತ್ತೇನೆ. ಆಗಬಹುದು. ನಾಗಮ್ಮ, ಈ ವಿಷಯವನ್ನು ಸೂಕ್ಷ್ಮವಾಗಿ ಬಸವಣ್ಣನ ಹತ್ತಿರ ಮಾತನಾಡು. ಮುಂದಿನದನ್ನು ಆ ಸಂಗಮೇಶ್ವರನಿಗೆ ಬಿಡೋಣ. ಅಪ್ಪಣೆ ಗುರುದೇವ. ಬನ್ನಿ, ಇಲ್ಲೇ ಪ್ರಸಾದ ಮಾಡೋಣ. ಜಗದಗಲ ನಿರಗಲ ಜಗದಗಲ ನಿರಗಲ ನೀರಗಲ ನಿರಗಲ ಪಾತಾಳದಿಂದಲೇ ಅಂತಸ್ತಲೇವ ಶ್ರೀಕರಣ ಬ್ರಹ್ಮಾಂಡದಿಂದಲೇ ಅಂತಸ್ತಲಿಂಗ ಶ್ರೀಮಂತ ಅಗಮ್ಯ ಅಗೋಚರ ಅಪ್ರತಿಮರಿಂದಲೇ ಕೂಡಲ ಸಂಗಮ ದೇವಯ್ಯ ಬಸವಣ್ಣ, ಗುರುಗಳು ನಿನ್ನೊಂದಿಗೆ ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಲು ಆದೇಶ ಮಾಡಿದ್ದಾರೆ. ಏನು ಹೇಳಕ್ಕ? ನೀನು ನಿನ್ನ ಮುಂದಿನ ಬದುಕನ್ನು ಕಟ್ಟಿಕೊಳ್ಳಲು ಪ್ರಭು ಬಿಚ್ಚಳರ ಆಸ್ಥಾನ ಸೇರಬೇಕೆಂಬುದು ಗುರುಗಳ ಆದೇಶ. ಇದು ಗುರುಗಳ ಆದೇಶವಿರಲ್ಲ, ಬದಲಾಗಿ ಬಲದೇವರಸರ ಅಪೇಕ್ಷೆಯೇ ಇರಬೇಕು. ಯಾರ ಅಪೇಕ್ಷೆಯಾದರೇನು ಬಸವಣ್ಣ? ಇದರಿಂದ ನಿನಗೆ ಒಳ್ಳೆಯದಾಗಲಿ ಎನ್ನುವುದೇ ನನ್ನ ಅಭಿಲಾಷೆ. ಅರಸರ ವಿಚಾರ ನನಗೆ ಒಪ್ಪುತ್ತದೆ ಎಂದು ಯೋಚಿಸುತ್ತಿದ್ದೇನೆ. ಇದರಲ್ಲಿ ಯೋಚನೆ ಮಾಡುವುದೇನಿದೆಪ್ಪ? ಬಲದೇವರಸರು ನಮಗೆ ಮಾವನಾಗಬೇಕು, ಅಲ್ಲದೆ ಅವರು ಅಲ್ಲಿ ಒಳ್ಳೆಯ ಹೆಸರನ್ನೇ ಗಳಿಸಿದ್ದಾರೆ. ಹೆಸರು ಗಳಿಸುವುದು ಬೇರೆ, ವಿಚಾರಗಳ ಹೊಂದಾಣಿಕೆಯಾಗುವುದು ಬೇರೆ. ಈ ವಿಚಾರಗಳ ತಾಕಲಾಟದಿಂದ ತಾನೇ ನಾನು ಮನೆ ಬಿಟ್ಟು ಬಂದೆ. ಬಸವಣ್ಣ, ಹಿಂದಿನದನ್ನು ಈಗ ನೆನೆಸಿಕೊಂಡು ಏನು ಉಪಯೋಗ? ನೀನು ಆಗ ಮನೆ ಬಿಟ್ಟು ಬಂದಿದ್ದರಿಂದಲೇ ತಾನೆ ನೀನು ನೀನಾಗಿರುವುದು. ಏನೇ ಆದರೂ ಪ್ರಭುತ್ವದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಮನಸ್ಸು ಬಾರದು. ಪ್ರಭುತ್ವ ನಿನ್ನ ಕಾರ್ಯಗಳಿಗೆ ಅಡ್ಡಿ ಬಂದಾಗ ತಾನೆ ಹೊಂದಾಣಿಕೆ ಪ್ರಶ್ನೆ ಬರುವುದು. ಮುಂದೇನಾಗುವುದು ಎಂದು ಈಗಲೇ ಯೋಚಿಸುವುದು ಸರಿಯಲ್ಲ ಬಸವಣ್ಣ. ನೀವಿಬ್ಬರು ಇಲ್ಲೇ ಇರುವುದು ಒಳ್ಳೆಯದೇ ಆಗಿ. ಗುರುದೇವ, ಗುರುಗಳು,
ಅದರಲ್ಲಿ ತಪ್ಪೇನಿದೆ ಬಸವಣ್ಣ? ಯಾವ ಕಾಲಕ್ಕೆ ಏನಾಗಬೇಕೆಂದಿದೆಯೋ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಅಲ್ಲವೇ ಬಸವಣ್ಣ? ಇಲ್ಲಿ ನಿನ್ನ ಓದು ಮುಗಿಯಿತು, ಇನ್ನು ಏನಾದರೂ ಕೆಲಸ ಹುಡುಕಿಕೋ. ನಾನು ಈ ಕೆಲಸ ಮಾಡುತ್ತಲೇ ಇದ್ದೇನಲ್ಲ ಗುರುಗಳೇ. ಈ ಕೆಲಸವೇ ಬೇರೆ, ಆ ಕೆಲಸವೇ ಬೇರೆ. ಇದರ ಹಿಂದೆ ಬಲದೇವರಸರ ಮತ್ತೊಂದು ಬಯಕೆ ಇದೆ ಬಸವಣ್ಣ. ಹೇಗೆ? ಏನದು ಗುರುಗಳೇ? ಬಲದೇವರಸರ ಜೊತೆ ಬಂದಿದ್ದ ಯುವತಿಯನ್ನು ನೋಡಿದ್ದೇಯಲ್ಲವೇ? ನೋಡಿರಬಹುದು ಗುರುಗಳೇ. ಆ ಯುವತಿ ನಿಮ್ಮ ಮಾವನ ಮಗಳು. ಈಗ ವಿಚಾರಗಳಿಗೆ ಗುರುಗಳೇ. ಆ ಯುವತಿಯನ್ನು ನಿನಗೆ ಕೊಟ್ಟು ಸೋದರಳೆಯನ್ನಾಗಿ ಮಾಡಿಕೊಳ್ಳುವಿಕೆ ಬಲದೇವರಸರದ್ದು. ಏನು ನೀತಿದ್ದೀರಿ ಗುರುಗಳೇ? ನನಗೆ ಈ ಸಂಬಂಧ ಸೂತ್ರಗಳು ಬೇಕಿಲ್ಲ. ಬಸವಣ್ಣ, ಎಂದಾದರೊಂದು ದಿನ ಮದುವೆ ಆಗಲೇಬೇಕಲ್ಲಪ್ಪ. ಒಳ್ಳೆಯ ಸಂಬಂಧ ಕೂಡಿ ಬಂದಿರುವಾಗ ಗುರುಗಳೇ, ನನ್ನನ್ನು ಈ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿಸಬೇಡಿ. ನಾನು ಇಲ್ಲಿದ್ದೇ ತಮ್ಮ ಸೇವೆ ಮಾಡಿದೆ. ಗುರುಗಳ ಆದೇಶವನ್ನು ಪಾಲಿಸುವುದು ನೀನವರ ಸೇವೆ ಮಾಡಿದಂತೆ ಬಸವಣ್ಣ. ನೋಡು ಬಸವಣ್ಣ, ವಿರಕ್ತರಿಗಿಂತ ಸಂಸಾರಸ್ಥರು ಸಮಾಜ ಸೇವೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯ. ಅದರ ಮೇಲೂ ನನ್ನ ಆದೇಶ, ನಿಮ್ಮ ಅಪ್ಪನ ಆಶಯವನ್ನು ಹುಸಿಗೊಳಿಸುವೆಯಾ? ಇದರ ಮೇಲೂ ನಿನ್ನಿಚ್ಛೆಯನ್ನು ಬದಲಾಯಿಸಲು ನಾವ್ಯಾರು? ನನ್ನ ತಂದೆ, ತಾಯಿ, ಬಂಧು ಬಳಗದೋಪಾದಿಯಲ್ಲಿರುವ ಹೀಗೆ ಬೇಸರಪಟ್ಟರೆ ನನಗಿನ್ನು ಗತಿಯಾಗುತ್ತದೆ. ತಮ್ಮ ಮನಸ್ಸಿಗೆ ನೋವುಂಟು ಮಾಡುವ ಇಚ್ಛೆ ನನಗಿಲ್ಲ. ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಆದರೆ ಏನು ಆದರೆ? ಅಕ್ಕನು ಮಂಗಳ ಕಡೆಗೆ ಬಂದು ನನ್ನೊಂದಿಗೆ ಅಲ್ಲೇ ಇರುವಂತಾದರೆ ಅದನ್ನು ನಾವೇ ಹೇಳಬೇಕಿದ್ದು. ಏನು ಬಸವಣ್ಣ? ನಾಗಮ್ಮ ಬಸವಣ್ಣನಿಗೆ ಬೆಂಗಾವಲಾಗಿದ್ದು ಅವನ ಲೋಕ ಕಲ್ಯಾಣದ ಕಾರ್ಯಗಳು ನೆರವೇರಿಸಲು ಸ್ಫೂರ್ತಿಯಾಗಿದೆ. ಅಪ್ಪಣೆ ಗುರುದೇವ. ಬಲದೇವಸರು ಆ ಬಸವನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ ಮಾತ್ರಕ್ಕೆ ಮುಖ್ಯ ಕರ್ಣಿಕ ಹುದ್ದೆ ಕೊಡುವುದೇ? ಬಲದೇವರಸರಿಗೆ ಸಂಬಂಧ ಸೂತ್ರಗಳಿಲ್ಲ ಎಂದು ತಿಳಿದಿದ್ದೆ ತಪ್ಪ ನೋಡು. ಇನ್ನು ಈ ರಾಜ್ಯದ ಗತಿ ಏನು ಪುರೋಹಿತರೇ? ಅದು ಗತಿ. ಹೌದಾ? ಅನ್ಯಾಯ ಅನ್ಯಾಯ. ಅನುಭವವಿಲ್ಲದ ಪರಿಚಿತ ಇರುವುದಕ್ಕೆ ಒಮ್ಮೆಲೆ ಮುಖ್ಯ ಕರ್ಣಿಕ ಹುದ್ದೆ ಕೊಡುವುದೇ? ಅಂತಹ ಮೇಧಾವಿ ಭಂಡಾರದಲ್ಲಿದ್ದರೆ ಭಂಡಾರದ ಲೆಕ್ಕಪತ್ರಗಳು ಪಾರದರ್ಶಕವಾಗಿರುತ್ತವೆ ಎಂದು ನಂಬಿಕೆ ಪ್ರಭುಗಳಿಗೆ ಬಂದಿರಬೇಕನ್ಸುತ್ತೆ. ಹೌದೇ? ಇನ್ನೇನು ಕೇಳುತ್ತಾರಿದೆಯೋ? ರಾಜ್ಯ ಪುರೋಹಿತರು ಇಲ್ಲೇ ಇರುವುದು ಒಳ್ಳೆಯದೇ ಆಯಿತು. ಬಸವಣ್ಣನವರನ್ನು ಮುಖ್ಯ ಕರ್ಣಿಕರನ್ನಾಗಿ ಮಾಡಬೇಕೆಂಬ ಬಯಕೆ ನಮ್ಮದಾಗಿದೆ. ಅದಕ್ಕೆ ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಮಂಗಳ, ಬುಧ, ಗುರು, ಶುಕ್ರ, ಶನಿ ನಿನ್ನ ಹೆಗಲಲ್ಲಿ. ಪ್ರಭು, ಈಗ ಮುಕ್ತಗಳಿದೆ. ಈಗಲೇ ಅವರು ಮುಖ್ಯ ಕರ್ಣಿಕ ಹುದ್ದೆಯನ್ನು ಸ್ವೀಕರಿಸುವುದು ಒಳ್ಳೆಯದು. ಪ್ರಭು, ಮಾಡುವ ಕಾಯಕ ಮುಖ್ಯವೇ ಹೊರತು ನುಡಿತವಲ್ಲ. ಪ್ರಭು, ಈ ಯುವಕನಿಗೆ ಇನ್ನೂ ಅನುಭವ ಸಾಲದ ಪಾಪ ಶಾಸ್ತ್ರಜ್ಞಾನ ಇಲ್ಲವೆಂದೆನಿಸುತ್ತದೆ. ನಾನು ಹೀಗೆ ಹೇಳುತ್ತೇನೆಂದು ತಪ್ಪು ತಿಳಿಯಬಾರದು. ಈ ಪುರೋಹಿತ ಪರಂಪರೆಯವರು ಜನರಲ್ಲಿ ಸಾಮರಸ್ಯ ಕಟ್ಟಿದ್ದಾರೆ. ಮೇಲು ಕೀಳು ಎಂಬ ಭಾವನೆ ಬಿದ್ದಿದ್ದಾರೆ. ಸ್ತ್ರೀ ಪುರುಷರಲ್ಲಿ ಭಿನ್ನತೆ ತಂದಿದ್ದಾರೆ. ನೋಡಿ ಪ್ರಭು, ತಮ್ಮೆದುರೇ ವೇದ ಶಾಸ್ತ್ರ ನಿಂದಿಸುವ ಇವರು ನಾಳೆ ನಿಮಗೆ ಮುಳ್ಳಾಗಬಹುದು. ವೇದ ಶಾಸ್ತ್ರ ಅಧ್ಯಯನ ಮಾಡಿದರೆ ಇದು ನಡೆದಿರಲಿಲ್ಲ. ಇರಲಿ ಬಿಡಿ, ಅವರ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ಹಚ್ಚಿಕೊಳ್ಳೋದು ಬೇಡ. ಕ್ರಮೇಣ ಎಲ್ಲ ಸರಿ ಹೋಗುವುದು. ಪ್ರಭು, ಇದು ನಮ್ಮ ಮನಸ್ಸಿಗೆ ಹಚ್ಚಿಕೊಳ್ಳುವ ವಿಷಯವಷ್ಟೇ ಅಲ್ಲ, ನಮ್ಮ ಪರಂಪರೆಗೆ ಅಪಚಾರವಿಸುವ ಮಾತು. ಪ್ರಭು, ಇದು ನನ್ನ ಅಭಿಪ್ರಾಯ. ಕೂದು ಬಿಡುವುದು ಅವರವರ ಸ್ವತಂತ್ರ. ನಿಮಗೆ ನನ್ನ ಮಾತು, ನನ್ನ ಕಾಯಕದಲ್ಲಿ ವಿಶ್ವಾಸವಿಲ್ಲದಿದ್ದರೆ ಈ ಗಂಡರದ ಯಾವ ಜವಾಬ್ದಾರಿಯೂ ನನಗೆ ಬೇಡ. ಬಸವಣ್ಣ, ಇದರಲ್ಲಿ
ಬಸವಣ್ಣ, ಮೊದಲು ಮಂಗಳ ವೇಳೆಯಲ್ಲಿ ಮುಖ್ಯ ಕರ್ಣಿಕನಾಗಿ ಯಶಸ್ವಿಯಾಗಿದ್ದೆ. ಈಗ ಕಲ್ಯಾಣದಲ್ಲಿ ಪ್ರಧಾನಿಯಾಗಿದ್ದೆ. ಒಂದೆಡೆ ರಾಜ್ಯದ ಆಡಳಿತ, ಇನ್ನೊಂದೆಡೆ ಮಹಾಮನೆ ಅನುಭವ ಮಂಟಪದ ಜವಾಬ್ದಾರಿಗಳು ನಿನ್ನ ಮೇಲಿದೆ. ಎಲ್ಲವನ್ನೂ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಅದಕ್ಕಾಗಿಯೇ ಮಹಾಮಂತ್ರಿ ಪದವಿ ಬೇಡ ಎಂದು ಪ್ರಭುಗಳಲ್ಲೂ ವಿನಂತಿಸಿಕೊಂಡೆ. ಅವರು ಒಪ್ಪಲಿಲ್ಲ. ನನ್ನೊಂದಿಗೆ ನೀನು, ಗಂಗಾ, ನೀಲ, ಚನ್ನಬಸವಣ್ಣ ಇರುವುದಾಗಿ ಒತ್ತಾಯಿಸಿ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಆನೆಯ ಬಲ ಬಂದಂತಾಗಿದೆ. ಬಸವಣ್ಣ, ಮಹಾಮನೆ ಅನುಭವ ಮಂಟಪದ ಜವಾಬ್ದಾರಿಗಳನ್ನೇನೋ ನಾವುಗಳನ್ನು ನಿಭಾಯಿಸಬಹುದು. ಆದರೆ ಮಹಾಮಂತ್ರಿಯ ಜವಾಬ್ದಾರಿ ನಿನ್ನದೇ. ನಿನ್ನ ಮಾರ್ಗದರ್ಶನದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ ಎಂಬುವ ನಂಬಿಕೆ ನನಗಿದೆ. ಬಸವಣ್ಣ, ಮಹಾಮನೆಯ ಚಿಂತೆ ನಿನಗೆ ಬೇಡ. ಆದರೆ ಅನುಭವ ಮಂಟಪದ ಆಶಯಗಳನ್ನು ಕೆಳವರ್ಗದ ಜನರಲ್ಲಿ ಬಿತ್ತುವುದು ಹೇಗೆ ಎಂದು ಹಗಲಿರುಳು ಯೋಚಿಸುತ್ತಿರಬೇಕು. ನಾವೀಗ ಮಾಡಬೇಕಾಗಿರುವುದೇ ಬಿದ್ದವರನ್ನು ಮೇಲೆತ್ತುವ ಕಾರ್ಯ. ಹಿಂದೆ ಅವರ ಕೇಳಿ ಓದಿ ನೀವೇ ಅಕ್ಷರಾಭ್ಯಾಸ ಕಲಿಸಿ. ಹೌದು ತಾಯಿ, ಅಕ್ಷರದಿಂದ ಮಾತ್ರ ಅಜ್ಞಾನವನ್ನು ಹೋಗಲಾಡಿಸಲು ಸಾಧ್ಯ. ಅಜ್ಞಾನ ನಿವಾರಣೆಯಾದರೆ ದಾಸ್ಯ ತೊಲಗುವುದು, ಮೌಢ್ಯಗಳು ದೂರವಾಗುವುದು, ಅಭಿಮಾನ ಮೂಡುವುದು. ನಾನು ಇದನ್ನೇ ಯೋಚಿಸುತ್ತಿದ್ದೆ. ಹಿಂದೆ ಆ ಕಾರ್ಯವನ್ನು ಮಾಡಬೇಕು. ಗಂಗಾ, ನೀನು ನನ್ನೊಂದಿಗೆ ಬರಬೇಕಾ? ಆಗಲಿ ಅಕ್ಕ, ಇದಕ್ಕಿಂತ ಪುಣ್ಯದ ಕಾರ್ಯ ಮತ್ತೇನಿದೆ? ನೀನು ಬಸವಣ್ಣನವರಿಗೆ ಮಾತ್ರ ತಾಯಿ ಗುರುವಲ್ಲ, ನಮಗೂ ತಾಯಿ ಮತ್ತು ಗುರು. ಮೆಚ್ಚುಗೆ ಹೊಗಳಿಗೆ ಮಾತು ಸಾಕು. ಮಾಡಬೇಕಾದ ಕಾರ್ಯ ಸಾಗರದಷ್ಟಿದೆ. ಹಿಂದೆ ಕೆಳವರ್ಗದ ಕೇರಿಗೆ ಹೋಗಿ ಅಲ್ಲಿರುವ ಜನರಲ್ಲಿ ಅಕ್ಷರದ ಅರಿವನ್ನು ಮೂಡಿಸೋಣ. ಅಯ್ಯೋ ತಾಯಂದ್ರ, ನೀವು ನಮ್ಮ ಪಟ್ಟಿಗೆ ಬರೋದೆ. ಈ ಶ್ಯಾಮರಾಜ್ಗೆ ಆ ಪಟ್ಟಕ್ಕೆ ತಿಳಿದ್ರೆ ನಮ್ಗೆ ಶಿಕ್ಷೆ ಕೊಡ್ತಾರೋ ಏನೋ. ಕೂಡಲೇ ನಿಂದ ಹೋದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಮುಂದೆ ಕೇಳ್ಕೊತೀನಿ. ಅಜ್ಜ, ಬಸವಣ್ಣನವರು ಮಹಾಮಂತ್ರಿಗಳು. ಅವರೇ ಈ ಕೆಲಸಕ್ಕೆ ನಮ್ಮನ್ನು ಕಳಿಸಿದ್ದಾರೆ ಅಜ್ಜ. ಇರ್ಬೋದು ತಾಯಿ, ನಾವಾಗಲಿ ನಮ್ಮ ಜನರಾಗಲಿ ಅಕ್ಷರ ಕಲಿತವರಲ್ಲ. ಅಕ್ಷರ ಕಲಿಯೋದು ತಟಗಿರ್ಲಿ, ಅವ್ರು ನಮ್ಮ ಕಿವಿ ಕಿವಿ ಕಟ್ಟಿಸ್ತಾರ, ನಾಲ್ಗಿನೇ ಸೀಡಿಸ್ತಾರ. ಅಜ್ಜ, ಅಂತಹ ಯಾವುದೇನಾದ ಆಗೋದಿಲ್ಲ. ನಿಮ್ಮವರೆಲ್ಲ ಅಕ್ಷರ ಕಲಿತ್ರೆ ಅವರು ತಲೆ ಎತ್ಕೊಂಡು ಓಡಾಡಬಹುದು. ಬೇಡ ತಾಯಿ, ತಲೆ ಎತ್ತೋದು ಬೇಡ, ತಲೆ ಮೇಲೆ ಒಡಿಸ್ಕೊಳ್ಳೋದು ಬೇಡ. ಈಗ ನಾವು ಸುಖವಾಗಿದ್ದೀವಿ, ನಮ್ಮ ಸುಖಕ್ಕಾಗಲ್ಲ. ಇದಲ್ರೋ ಏ ಅಜ್ಜ, ನಿಂದ ಅದು ಬಿಡು, ನಾವು ಕಲಿತೀವಿ. ಏನ್ ಮಾಡ್ತೀರೋ? ನಮ್ಮ ಶೀಲಣ್ಣ ಕಲ್ತಿಲ್ವಾ? ಅವ್ನು ಕಲ್ತಿದ್ದಕ್ಕೆ ಅನುಭವ ಮಂಟಪಕ್ಕೆ ಹೋಗಿದ್ದು. ನಾವು ಅವನ ತರ ಕಲಿತು ಅನುಭವ ಮಂಟಪಕ್ಕೆ ಹೋಗ್ತೀವಿ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಅಕ್ಕ, ನೀವೇನಕ್ಕ ನಂಬಿಕೆ? ಭಾಷೆಯ ನೀನು ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ಮವ್ರಿಗೆಲ್ಲ ಅಕ್ಷರ ಕಲಿಸ್ಬೇಕಂದ್ರೆ ಈ ಅಜ್ಜ ನಮ್ಮನೆ ಹೋಗು ಅಂತಿದ್ದಾರೆ. ಏ ಅಜ್ಜ, ನಿನಗೇನು ಗೊತ್ತಾಗೋದಿಲ್ಲ, ಸುಮ್ಮನೆ ನಾನು ಅಕ್ಕವ್ರ ಜೊತೆ ಸೇರ್ಕೊಂಡು ನಮ್ಮ ಕೇಳಿ ಜನರಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀನಿ. ಹಾ, ಆಯ್ತಲ್ವಾ? ಈಗ ಈ ಬನ್ನಿರಿ ಹೋಗೋಣ, ಬನ್ನಿರಿ ಅನುಭವ ಮಂಟಪಕ್ಕೆ ಹೋಗೋಣ, ಬನ್ನಿರಿ ಹೋಗೋಣ, ಬನ್ನಿರಿ ಅನುಭವ ಮಂಟಪಕ್ಕೆ ಹೋಗೋಣ, ಬನ್ನಿರಿ.
ಇಲ್ಲಿ ಜಾತಿ, ಮತ, ಲಿಂಗ, ದೇಶ, ಭಾಷೆಯ ಭೇದವಿಲ್ಲ. ಅಂತರಂಗ ಬಹಿರಂಗ ಶುದ್ಧಿಯನ್ನು ಹೇಗೆ ಕಾಯ್ದುಕೊಳ್ಳಬೇಕೆಂಬುದಕ್ಕೆ ಇಲ್ಲಿಯ ಶರಣಿಯರ ನಿತ್ಯ ಬದುಕಿನ ವಿಧಾನವೇ ಸಾಕ್ಷಿಯಾಗಿದೆ. ಈ ಮಂಟಪದ ಮೂಲಕ ಕಾಯಕ ದಾಸೋಹ ಪ್ರಜ್ಞೆಯನ್ನು ಎತ್ತಿ ಹಿಡಿಯಲಾಗಿದೆ. ಇಲ್ಲಿಯ ಇಷ್ಟಲಿಂಗದ ಮಹತ್ವವನ್ನು ಅರಿತ ಶರಣರು ಗುಡಿಗಳ ಅಂಗಿನಿಂದ ಹೊರಬಂದು ತಮ್ಮ ದೇಹವನ್ನೇ ದೇವಾಲಯವಾಗಿಸಿಕೊಂಡಿದ್ದಾರೆ. ಶೀಲದ ಬಗ್ಗೆ ಇದ್ದ ಸಾಂಪ್ರದಾಯಿಕ ಅಭಿಪ್ರಾಯಕ್ಕೆ ಹೊರತಾಗಿ ಇದ್ದುದಕ್ಕೆ ವಂಚನೆ ಮಾಡದಿಪ್ಪುದು, ಇಲ್ಲದಿದ್ದುದಕ್ಕೆ ಕಡೆನ ಬೇಡದಿಪ್ಪುದು, ಪರಜನ ಪರಸ್ಥಿತಿಗೆಳಿಸದಿಪ್ಪುದೇ ಶೀಲ ಎಂದು ಚನ್ನಬಸವಣ್ಣ ಹೇಳಿರುವುದು ಯೋಗ್ಯವಾಗಿದೆ. ಅನುಭವ ಮಂಟಪದ ಕಾರ್ಯಚಟುವಟಿಕೆಗಳಿಗೆ ಗೌರವ ತಂದವಳು ನಾಗಲಾಂಬಿಕೆ ತಾಯಿ. ಈ ತಾಯಿ ಮಹಾಮನೆಯ ಕೇಂದ್ರ ಶಕ್ತಿ. ಈ ತಾಯಿ ಹಿಂದುಳಿದ ಕೇರಿಗಳಿಗೂ ಹೋಗಿ ಜನರಲ್ಲಿ ಅಕ್ಷರಾಭ್ಯಾಸ ಮಾಡಿಸುತ್ತಿರುವುದು ಬಹುದೊಡ್ಡ ಕಾರ್ಯ. ಹೌದು, ಪ್ರಭುದೇವರ ಅಭಿಪ್ರಾಯ ಸತ್ಯವಾಗಿದೆ. ಹೌದು, ಎನೆಗೆ ಹಾಲೂಟವು ನಿಕ್ಕಿದವರು, ಪರಿಣಾಮವು ತೋರಿದವರು ನಾಗಲಾಂಬಿಕ ತಾಯಿ. ಅವರಿಲ್ಲದಿದ್ದರೆ ಮಹಾಮನೆಯ ದಾಸೋಹ ಸೇವೆ ವ್ಯವಸ್ಥಿತವಾಗಿ ನಡೆಯುವುದು ಕಷ್ಟ ಸಾಧ್ಯವಾಗುತ್ತಿತ್ತು. ಅಷ್ಟೇ ಅಲ್ಲ, ಬಸವನ ಬೆಳೆಸಿದ ಗುರುಮಾತೆ ನನಗೂ ಗುರುಮಾತೆ. ನನ್ನ ಬದುಕಿಗೆ ಬೆಳಕಾದವಳು ಅಕ್ಕ ನಾಗಲಾಂಬಿಕೆ. ನಿಮಗಷ್ಟೇ ಅಲ್ಲ, ಈ ಅನುಭವ ಮಂಟಪದ ಚೇತನವೇ ಇವರು. ಇವರಿಂದಾಗಿ ಕೆಳವರ್ಗದ ಜನರು ಇಲ್ಲಿಗೆ ಬರುವಂತಾಗಿದೆ. ಈ ವಿಷಯವನ್ನು ಇಲ್ಲಿಗೆ ಬಿಡೋಣ. ಇಂದು ಅನುಭವ ಮಂಟಪದಲ್ಲಿ ಮಹತ್ವದ ಚರ್ಚೆ ನಡೆಯಬೇಕಾಗಿದೆ. ಮಹತ್ವದ ಚರ್ಚೆ ಯಾವ ವಿಷಯಕ್ಕೆಂದು ಕೇಳಬಹುದೇ? ಅರಳಯ್ಯನವರ ಮಗ ಶೀಲವಂತ, ಮಧುವರಸರ ಮಗಳು ನೀಲಾಳ ಮದುವೆ ವಿಷಯ. ಇದು ಚರ್ಚೆಯ ವಿಷಯ ಆಗಬೇಕಿಲ್ಲ ಬಸವಣ್ಣ? ಹೌದು, ಅನುಭವ ಮಂಟಪದ ಆದರ್ಶಗಳನ್ನು ಲೋಕಕ್ಕೆ ತೋರಲಿರುವ ಸದಾವಕಾಶವೇ ಇದು. ನಿಜಕ್ಕೂ ಇದು ಕನಸೋ ನನಸೋ ಎನ್ನುವಂತಾಗಿದೆ. ನಮ್ಮ ಕನಸನ್ನು ನನಸಲಾಗಿ ಮಾಡಬೇಕಾಗಿದೆ. ಅನುಭವ ಮಂಟಪದ ಆದರ್ಶಗಳಿಗೆ ಆಧಾರವಾಗಿ ನಿಂತಿದ್ದಾರೆ ನೀಲ, ಶೀಲ ಹಾಗೂ ಅವರ ತಂದೆ ತಾಯಿಗಳು. ಅವರೇನೋ ಆದರ್ಶವಾಗಿ ನಿಂತಿದ್ದಾರೆ. ಆದರೆ ಈ ಸಂಪ್ರದಾಯಬದ್ಧ ಸಮಾಜ, ಪುರೋಹಿತ ಪರಂಪರೆಗಳು, ಪಟ್ಟಭದ್ರ ಇಲಾಸಕರು ಇಂಥ ಮದುವೆಯನ್ನು ಒಪ್ಪಬಹುದೇ ಎನ್ನುವ ಅನುಮಾನವನ್ನು ಇದರಲ್ಲಿ ಅನುಮಾನವೇನಿದೆ ಬಸವಣ್ಣ? ಅನುಭವ ಮಂಟಪ ಇದುವರೆಗೂ ಜಾತ್ಯತೀತತೆಯನ್ನು ಎತ್ತಿ ಹಿಡಿದಿದೆ. ಇದರಿಂದಾಗಿ ಬೀದಿಯ ಕಸೊಡೆಯುವ ಸತ್ಯಕ್ಕ, ಸೂಳೆ ಸಂಗವ್ವೆ, ಹೆಂಡದ ಮಾರಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮರುಳ ಶಂಕರ ದೇವ, ಆದಯ್ಯ ಲಕ್ಕಮ್ಮ ಮುಂತಾದವರು ಅನುಭವ ಮಂಟಪದ ಸಂಪರ್ಕದಿಂದ ಪೂರ್ವಜನ್ಮ ಒಳೆದು ಪುನರ್ಜಾತರಾಗಿದ್ದಾರೆ. ಸಮಾಜ ಸಂಪ್ರದಾಯಬದ್ಧವಾದದ್ದು. ಪರಂಪರೆಯ ಬೇರುಗಳು ತುಂಬಾ ಆಳವಾಗಿದೆ. ಅದನ್ನು ಕಿತ್ತೆಸೆಯುವುದು ಅಷ್ಟು ಸುಲಭವಲ್ಲ. ಜಾತಿ ರಕ್ತ ಕಂಟಿದ ರೋಗ, ಅದನ್ನು ಇಷ್ಟು ಬೇಗ ವಾಸಿ ಮಾಡಲು ನಮ್ಮಿಂದ ಸಾಧ್ಯವೇ? ಸಾಧ್ಯ ಅಸಾಧ್ಯ ಎಂದು ಯೋಚಿಸುತ್ತಾ ಕುಳಿತರೆ ಯಾವುದೂ ಸಾಧ್ಯವಾಗುವುದಿಲ್ಲ ಬಸವಣ್ಣ. ಅರಳಯ್ಯ ಮತ್ತು ನಮ್ಮ ಕುಟುಂಬದವರು ಒಪ್ಪಿರುವಾಗ ಇದಕ್ಕೆ ಮೀನಮೇಷ ಮಾಡುವುದು ಸೂಕ್ತವಲ್ಲ. ಎಲ್ಲ ಪ್ರಭುಗಳ ಆಣತೆಯಂತಾಗಲಿ. ಇಂದಿನ ವಿಷಯದ ಗಹನತೆಯ ಅರಿವಿದ್ದೆ ನಾನು ಆರಂಭದಲ್ಲೇ ಕೆಲವು ಮಾತುಗಳನ್ನು ಹೇಳಿದ್ದು. ಅನುಭವ ಮಂಟಪ ಕೇವಲ ಮಾತಿನ ಮಂಟಪವಲ್ಲ. ಜಾತ್ಯತೀತ ತತ್ವವನ್ನು ಸಾಕಾರಗೊಳಿಸುವ ಅವಕಾಶ ತಾನಾಗಿಯೇ ಒದಗಿ ಬಂದಿದೆ. ಹೌದು, ತಡ ಮಾಡದೆ ನಮ್ಮ ಮಕ್ಕಳ ಮದುವೆಯನ್ನು ಈ ಅನುಭವ ಮಂಟಪದಲ್ಲಿ ಮಾಡುವುದು ಒಳ್ಳೆಯದು. ಆ ಮಕ್ಕಳ ಮದುವೆಯನ್ನು ಸಮಾಜ ಹೇಗೆ ಸ್ವೀಕಾರ ಮಾಡುತ್ತದೆ ಎನ್ನುವ ಯೋಚನೆ ಬೇಡ. ಸುಖಾಂತವೇ ಆಗಲಿ ದುಃಖಾಂತವೇ ಆಗಲಿ ಇಂದಿನ ನಮ್ಮ ಈ ಹೆಜ್ಜೆ ಮುಂದಿನವರಿಗೆ ಖಂಡಿತ ಒಂದು ಆದರ್ಶವಾಗುತ್ತದೆ. ಮುಂದಿನವರಿಗೆ ಆದರ್ಶವಾಗುತ್ತದೆ ಎಂದು ಇಂದಿನವರನ್ನು ಸಂಕಷ್ಟಕ್ಕೆ ಸಿಲುಕಿಸುವುದು. ಬಸವಣ್ಣ, ನೀನೇ ಹೀಗೆ ಚಿಂತೆ ಮಾಡಿದರೆ ಹೇಗೆ? ದೇವರೇ ಅನುಮತಿಸಿರುವಾಗ ಮೀನಾಮೇಷ ಮಾಡುವುದು ಸರಿಯಲ್ಲ ಬಸವಣ್ಣ. ಬಸವಣ್ಣ, ಏಕೆ ಈ ಮೌನ? ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು. ಆಗಲಿ, ಪ್ರಭುಗಳ ಆಣತೆಯಂತೆಯೇ ಆಗಲಿ. ನಾಳೆಯೇ ನೀಲ ಶೀಲರವರ ಕಲ್ಯಾಣವನ್ನು ಈ ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿ ನೆರವೇರಿಸೋಣ. ಆಗಬಹುದು, ಆಗಬಹುದು. ಈ ವಿಚಾರದೊಂದಿಗೆ ಇಂದಿನ ಗೋಷ್ಠಿಯನ್ನು ಸಮಾಪ್ತಿಗೊಳಿಸೋಣ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಶ್ರೀರಾಮನೆಡೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆ
ಪಿಂಡ ಅನುಭವ ಮಂಟಪದ ಶಸ್ತ್ರಜ್ಞಾನಿ. ಅವಳ ತಾಯಿ ಮಹಾಮನೆಯ ಮುಖ್ಯಸ್ಥರು. ಶಾಸ್ತ್ರ ನಂಬದೆ ಜನಿವಾರವನ್ನ ಬೆಂಕಿಗೆ ಕಿತ್ತಿಸಿದ ಅವಳ ತಮ್ಮ ಈ ನಾಡಿನ ಪ್ರಧಾನಿ. ಇವರೇ ಹೀಗಾದ್ರೆ ಇನ್ನು ಅನುಭವ ಮಂಟಪದ ಶರಣೆಯರು ಹೆಂಡದ ಮಾರೆಯ ಚೂರ ಚಿಕ್ಕಯ್ಯ ತೋಹಾರ ಕಕ್ಕಯ್ಯ ಗಸಗಸ ಸಂದಕ ತೋತ ಬಿಟ್ಟವೆ ಸುಳ್ಳ ಸಂಭವೇ. ಇವರು ಶರಣರು ಶರಣೆಯರು. ಆ ಬಸವಣ್ಣ ಈ ಶರಣರ ಶರಣ ಮಹಾ. ಸಾಕು ಬಿಡಿ ಮಂಚಣ್ಣನವರೇ, ಆ ಹೆಸರುಗಳನ್ನು ಕೇಳ್ತಿದ್ದರೆ ನಮ್ಮ ಕಿವಿಗೆ ನಿಮ್ಮ ನಾಲಿಗೆಗೆ ಸೂತಕ ತಟ್ಟುತ್ತೆ. ಇನ್ನೊಂದು ವಿಷಯ ಗೊತ್ತೇ? ಏನದು? ಅದೇ ವರ್ಣಾಂತರ ಮದುವೆ ವಿಷಯ. ವರ್ಣಾಂತರ ಮದುವೆ ವಿಷಯವೇ? ಅದು ನಮ್ಮ ಸನಾತನ ಧರ್ಮಕ್ಕೆ ಕಳಂಕ. ಮಾಧವರು ಬ್ರಾಹ್ಮಣರ ಸಂಬಂಧ ಬೆಳೆಸುವುದೇ ರಾಮರಾಮ ಶಾಂತಮ್ಮ ಪಾಪಮ್ಮ ಶಾಂತಮ್ಮ ಪಾಪಮ್ಮ. ಮಂಚಣ್ಣನವರೇ, ಅಂತಹ ಮದುವೆ ನಡೆಯಕೂಡದು. ಅದೇನಾದರೂ ನಡೆದಿದ್ದಾದರೆ ನಾಳೆ ನಮ್ಮ ಮಕ್ಕಳು ಅದೇ ದಾರಿಯಲ್ಲಿ ಹೋದರೆ ಧರ್ಮ ಶಾಸ್ತ್ರ ಸಂಪ್ರದಾಯಗಳ ಗತಿ ಏನಾಗಬೇಕು ಮಂಚಣ್ಣನವರೇ? ಮಂಚಣ್ಣನವರೇ, ಇದನ್ನು ತಡೆಯುವ ಶಕ್ತಿ ಇರುವುದು ನಿಮ್ಮೊಬ್ಬರಿಗೆ ಮಾತ್ರ. ಆ ಅನಿಷ್ಟ ಕಾರ್ಯ ನಡೆದಲ್ಲಿ ಜನರು ರಾಜನ ವಿರುದ್ಧ ಬಂದಿರುವುದು ಪ್ರಭುಗಳಿಗೆ ನೀವೇ ಹೇಳಬೇಕು. ನಾವು ಜನರನ್ನು ಏಕೆ ಕಟ್ಟುತ್ತೇವೆ? ಹಾಗಾದ್ರೆ ನಾವೀಗಲೇ ಒಟ್ಟಾಗಿ ಪ್ರಭುಗಳಿಗೆ ಈ ವಿಷಯವನ್ನ ತಿಳಿಸೋಣ. ಮಂಚಣ್ಣನವರೇ, ಚನ್ನ ಬಸವಣ್ಣ ಕಕ್ಕೆ ನಮಗೆನ್ನುವುದಕ್ಕೆ ಸಾಕ್ಷಿ ಬೇಕೆ? ಏನು ಸಾಕ್ಷಿ ಇದೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಮಂಚಣ್ಣನವರೇ? ಆ ನಾಗಲಾಂಬಿಕೆ ಕೆಳವರ್ಗದ ಜನರಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತೇನೆಂದು ಪ್ರತಿನಿತ್ಯ ಹಳೆ ಮಾತಿನ ಕೇರಿ ಹೋಗುವುದು ಯಾಕೆ? ಬ್ರಾಹ್ಮಣರ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಬರುವುದೇ ಅಪರೂಪ. ಅಂತಲ್ಲಿ ಹಳೆಯ ಮಾತಿನ ಕೇರಿ ಹೋಗುವುದೆಂದರೆ ಅಲ್ಲಿ ಊಟ ಮಾಡುತ್ತೀರಾ ತಾನೇ? ಅಯ್ಯೋ ಪ್ರಭು, ಜಾತಿ ಭೇದವೇ ಇಲ್ಲವನ್ನಾಗ ಉಣ್ಣುವುದು ಉಡುವುದು ಕೊಡುವುದು ಕೊಂಬುದು ಎಲ್ಲ ನಡೆಯುತ್ತೆ. ಇನ್ನೊಂದು ವಿಷಯ ಗೊತ್ತೇ? ಗುಡಿಯಲ್ಲಿ ದೇವರಿಲ್ಲ, ದೇಹವೇ ದೇವಾಲಯ ಎಂದು ಜನರಿಗೆ ಮಂಕು ಬೂದಿ ಎತ್ತಿ ಕೊರಳಿಗೆ ಲಿಂಗ ಬೇರೆ ಕಟ್ಟುತ್ತಿದ್ದಾರೆ. ಅನ್ಯಾಯ, ಪರಮ ಅನ್ಯಾಯ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಕೈ. ಅಯ್ಯೋ, ಅವರು ಕಟ್ಟುವ ಕಲ್ಲಿಗೆ ಮಾಣಿಕ್ಯದ ಬೆಲೆಯನ್ನು ಏಕೆ ಕೊಡುತ್ತೀರಿ? ಮಾಣಿಕ್ಯ ಬೆಲೆ ಲಿಂಗವೆಂಬ ಕೈಯಲ್ಲಿ. ಪ್ರಭುಗಳಿಗೆ ಹೇಳಲು ಒಳ್ಳೆಯ ವಿಷಯ ಸಿಕ್ಕಂತಾಯಿತು. ಅವಳ ಆದರ ಅನುಭವ ಮಂಟಪದಲ್ಲಿ ನಡೆಯುವ ಅವಾಂತರ ವರ್ಣಾಂತರ ಮದುವೆ ಇವನ್ನೆಲ್ಲ ಬರೆದಿಟ್ಕೊಂಡು ಬಿಟ್ಟರೆ. ಪ್ರಭು, ನಾನು ಈಗಾಗಲೇ ಅವರ ಮೇಲಿನ ಅಪರಾಧದ ದೊಡ್ಡ ಪಟ್ಟಿಯನ್ನೇ ತಯಾರಿಸಿದ್ದೇನೆ ಪ್ರಭು. ಬಟ್ ಆದರೂ ಪ್ರಭುಗಳನ್ನು ಒಪ್ಪಿಸುವುದು ಅಷ್ಟು ಸುಲಭವಾದ ಮಾತಲ್ಲ. ಈಗ ಹಾಗಾಗುವುದಿಲ್ಲ ಬಿಡಿ. ಪ್ರಭುಗಳು ಈ ವಿಷಯವನ್ನು ಕೇಳಿ ಹಿನ್ನಡಕ್ಕೆ ಹೋಗುವರು. ಹಾಗೆ ನೀವು ನಿಮ್ಮ ಶಾಸ್ತ್ರ ನನ್ನ ಶಸ್ತ್ರ ಎರಡು ಒಂದಾದರೆ ಏನ್ ಬೇಕಾದರೂ ಮಾಡಬಹುದು. ನಡಿ, ಒಟ್ಟಾಗಿ ಪ್ರಭುಗಳಿಗೆ ವಿಷಯವನ್ನ ತಿಳಿಸೋಣ. ಮನೆ ಹತ್ತಿ ಉರಿದರೆ ಇರಬಹುದು ಅಲ್ಲವೇ? ಮನೆ ಹತ್ತಿ ಉರಿದರೆ ನಿನನಾರದು. ಏರಿ ನೀರ ಮುಂಬಳೆ ಬೇರಿ ಬರವ ದೇವಳೆ. ತಾಯಿ ತನ್ನ ಮನೆಯಲ್ಲಿ ಕಳುವಳೆ. ತಾಯಿಯ ಒಲೆವಾಲು ನಂಜಾಗಿ ಮುಳುವಳೆ. ಈ ನಾಯಿಗೆ ಗುರುವೇ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ನಮ್ಮ ನಾಡಿನಲ್ಲಿ ಬೆಳೆ ಸಮೃದ್ಧಿಯಾಗಿದ್ದು ಜನರು ನೆಮ್ಮದಿಯಿಂದ ಇದ್ದಾರೆ ಎಂಬುದು ಮಂಜಣ್ಣನವರ ಅಭಿಪ್ರಾಯ. ಇದು ನಿಜವೇ ಬಸವಣ್ಣ? ಹೌದು ಪ್ರಭು, ಈ ವರ್ಷದ ಭಂಡಾರದ ಆದಾಯ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿದೆ. ಜನರು ಸಂತೋಷದಿಂದ ಕಂದಾಯ ಕಟ್ಟುತ್ತಿದ್ದಾರೆ. ನನ್ನನ್ನು ಬರಹೇಳಿದ ಉದ್ದೇಶ ಅದೇನೋ ವರ್ಣಾಂತರ ಮದುವೆ ಮಾಡಲಿದ್ದೀರಂತೆ ಅಂತ ಯಾವುದೇ ಮದುವೆ ನಡೆಯುತ್ತಿಲ್ಲವಲ್ಲ ಪ್ರಭು. ಅರಳೆಯ ಮಗ ಶೀಲವಂತನಿಗೂ ಬ್ರಾಹ್ಮಣನ ಮಧುರಸರ ಮಗಳು ನೀಲಾಳಿಗೂ ಮದುವೆ ನಡೆಯುತ್ತಿರುವ ಸುದ್ದಿ ಕಲ್ಯಾಣದ ತುಂಬ ಹರಡಿದೆಯಲ್ಲ ಬಸವಣ್ಣ. ಅವರಿಗೆ ಮದುವೆಯಾಗುತ್ತಿರುವುದೇನೋ ನಿಜ, ಆದರೆ ಅವರು ಸಮಗಾರ ಬ್ರಾಹ್ಮಣ ಜಾತಿಯವರಾಗಿ ಮದುವೆ ಆಗುತ್ತಿಲ್ಲ. ಏನು ಹರಳ ಸಮಗಾರನಲ್ಲವೇ? ಮಧುರಸ ಬ್ರಾಹ್ಮಣನಲ್ಲವೇ? ಖಂಡಿತ ಅವರು ಇಷ್ಟಲಿಂಗ ದೀಕ್ಷೆಯ ಮೂಲಕ ಪುನರ್ಜಾತರಾಗಿದ್ದಾರೆ. ಲಿಂಗದ ಸ್ಪರ್ಶದೊಂದಿಗೆ
ಎಂತಹ ನಾದಡಿಯನ್ನು ಲಿಂಗವ ಮುಟ್ಟದವನೇ ಕೀಳು ಜಾತಿ. ಕುಲಬಹುದು ತಪ್ಪದು ಲಿಂಗ ಮುಟ್ಟಲೊಡನೆ, ಒನ್ನಹುದು ತಪ್ಪದು ಪರುಷ ಮುಟ್ಟಲೊಡನೆ, ಕೂಡಲ ಸಂಗಮ ದೇವನುಳ್ಳ ಸರ್ವ ಸಂದೇಹಿಗಳು. ಬಸವಣ್ಣ, ಏನು ಹೇಳುತ್ತಿರುವಿರಿ ಎಂಬ ಅರಿವು ನಿಮಗಿದೆಯೇ? ನಿಮ್ಮ ಪ್ರಕಾರ ಲಿಂಗ ಮುಟ್ಟಿದವರೆಲ್ಲ ಮೇಲು ಜಾತಿ, ಲಿಂಗ ಮುಟ್ಟದೇ ಇರೋರೆಲ್ಲ ಕೀಳು ಜಾತಿ. ಹಾಗಾದರೆ ನಾವೇನು ಸರ್ವ ಸಂದೇಹಿಗಳೇ? ಪ್ರಭು, ನನ್ನ ಮಾತಿನ ಅರ್ಥ ಅದಲ್ಲ. ಮೇಲು ಕೀಳು ಎಂಬ ಭಾವನೆಯನ್ನು ಕಿತ್ತಿಸಲು ಸರ್ವ ಸಮಾನತೆಯನ್ನು ಎತ್ತಿ ಹಿಡಿಯುವ ಸಾಧನವೇ ಇಷ್ಟಲಿಂಗ. ಇದನ್ನು ಧರಿಸಿದವರಿಗೆ ಕುಲ ಗೋತ್ರಗಳ ಹಂಗಿಲ್ಲ. ಹಳೆಯ ಮಗ ಶೀಲವಂತೆ ನೀವು ಬ್ರಾಹ್ಮಣರ ಮಧುರಸರ ಮಗಳು ನೀಲಾರಿಗೂ ಮದುವೆ ನಡೆದಿರೋ ಸುದ್ದಿ ಸತ್ಯವಾಯ್ತಲ್ಲ ಪ್ರಭು. ಇದಕ್ಕಿಂತ ಆಘಾತಕಾರಿ ಸುದ್ದಿ ಹೊಂದಿದೆ. ಅದನ್ನ ನಮ್ಮ ಭಟ್ಟರು ಹೇಳುತ್ತಾರೆ. ಹೇಳಿ ಭಟ್ಟರೇ. ಪ್ರಭು, ಅವಳು ಗಂಡನನ್ನು ಬಿಟ್ಟು ಓಡಿ ಬಂದಿದ್ದಾಳಂತೆ ಪ್ರಭು. ಲೋಹಾರ ಕಕ್ಕೆಯ ಮಿಕ್ಕ ಪ್ರಸವದಿಂದ ಚನ್ನ ಬಸವಣ್ಣ ಹುಟ್ಟಿದನೆಂದು ಜನರು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಾರೆ ಪ್ರಭು. ಅಂದರೆ ಪ್ರಭು, ಆ ಮಗು ಕಕ್ಕೆಯನ್ನ ಆದರಕ್ಕೆ ಹುಟ್ಟಿದೆಂದು ಹೇಳಲು ಭಟ್ಟರು ಹಿಂಜರಿ. ಶಿವ ಏನು ನುಡಿಯುತ್ತಿರುವಿರಿ ತಂದೆ? ಕಕ್ಕಯ್ಯನವರ ವಯಸ್ಸೇನು, ನನ್ನ ಅಕ್ಕನ ವಯಸ್ಸೇನು? ಹಾಗಾದ್ರೆ ಆತ ಆಕೆಯ ಮನೆಯಲ್ಲಿದ್ದಾನೇನು? ಯಾರವನು? ಪ್ರಭು, ನಾನು ಮಂಗಳ ಕಡೆಗೆ ಬಂದಾಗ ನನ್ನೊಂದಿಗೆ ನನ್ನ ಅಕ್ಕ ಅವಳ ಪತಿ ಶಿವದೇವಯ್ಯ ಬಂದದ್ದನ್ನು ತಾವು ನೋಡಿದ್ದು. ನನ್ನ ಮದುವೆಯನ್ನು ಅವರೇ ನಿಂತು ಮಾಡಿದ್ದನ್ನು ನಾನು ಹೇಳಬೇಕಾಗಿಲ್ಲ. ಆಗಲೇ ಅವರಿಗೆ ಚನ್ನಬಸವಣ್ಣನೆಂಬ ಪುಟ್ಟ ಬಾಲಕ. ಭಟ್ಟರೆ, ಸತ್ಯವಿಲ್ಲದೆ ಮಾತನಾಡುವುದು, ಕಿವಿಯಿಂದ ಕಿವಿಗೆ ಸುಳ್ಳು ಸುದ್ದಿ ಹಬ್ಬಿಸುವುದು ಸಾಲದು. ನಿಮಗೆ ಅನುಮಾನ ಬಂದಾಗಲೇ ಬಸವಣ್ಣನವರನ್ನು ನೇರವಾಗಿ ಕೇಳಬಹುದಿತ್ತು. ನಿಮ್ಮಂತವರ ಚಾಡಿ ಮಾತುಗಳನ್ನು ಕೇಳಿ ನಾವು ಕೂಡ ಬಸವಣ್ಣನವರ ಎದುರು ತಲೆ ತಗ್ಗಿಸುವ ಪ್ರಸಂಗ ಬಂತು. ಪ್ರಭು, ಅದಕ್ಕಾಗಿ ನಾನು ಈ ವಿಷಯವನ್ನು ಹೇಳಬಾರದು ಸುಮ್ಮನಿದ್ದೆ ಪ್ರಭು. ಅಜ್ಜಣ್ಣನವರು ಮತ್ತು ತಮ್ಮ ಒತ್ತಾಯಕ್ಕಾಗಿ ಕೈ ಬಿಡಬೇಕಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ರಭು. ಪ್ರಭು, ಅರಳೆಯ ಮಗನಿಗೂ ಮಧುರಸರ ಮಗಳಿಗೂ ನಡೆದಿರೋ ಮದುವೆ ಸತ್ಯವಾಯ್ತಲ್ಲ. ಈಗ ಮುಂದಿನ ಕ್ರಮ? ಪ್ರಭು, ಅಂತಹ ಮದುವೆ ನಡೆಯಕೂಡದು. ಅದೇನಾದರೂ ನಡೆದಿದ್ದೆ ಆದರೆ ರಾಜ್ಯದಲ್ಲಿ ಅರಾಜಕತೆ ಉಂಟಾಗುವುದರಲ್ಲಿ ಅನುಮಾನವಿಲ್ಲ. ವೈದಿಕರಷ್ಟೇ ಏಕೆ ಪ್ರಭು, ಎಲ್ಲಾ ಜನರು ರಾಜಗಳಿಂದ ವಿರುದ್ಧ ತಿರುಗಿ ಬೀಳುತ್ತಾರೆ. ಇದನ್ನೇ ನಮ್ಮ ವೈದಿಕರುಗಳು ಅನುಕೂಲಕ್ಕೆ ದುರ್ಬಳಕೆ ಮಾಡಿಕೊಳ್ತಾರೆ. ಈಗಾಗಲೇ ಬೇರುಗಾರಿಂದ ಅನೇಕ ಮಾಹಿತಿಯನ್ನ ಸಂಗ್ರಹಿಸಿದ್ದೇನೆ. ಬಸವಣ್ಣ, ಆ ಮದುವೆಯನ್ನು ನಿಲ್ಲಿಸಿಬಿಡಿ. ಪ್ರಭು, ಇದು ಒತ್ತಾಯದ ಮದುವೆ ಅಲ್ಲ. ಎರಡೂ ಕುಟುಂಬಗಳು ಪರಸ್ಪರ ಒಪ್ಪಿಗೆ ಈ ಮದುವೆಯ ಸಿದ್ಧತೆಯಾಗಿದೆ. ಈಗ ಇದನ್ನು ನಿಲ್ಲಿಸುವುದು ತತ್ವದ್ರೋಹವಾಗುವುದು. ಬಸವಣ್ಣ, ಪ್ರಭುಗಳ ಆದೇಶವನ್ನ ಮೀರಿ ಮದುವೆ ಮಾಡಿಸಿದರೆ ಮುಂದೇನಾಗುವುದೆಂದು ಊಹಿಸಿದ್ದೀರಾ? ಮುಂದಿನದನ್ನು ಊಹಿಸುವ ಅಗತ್ಯವೇನಿದೆ ಮಂಚನಗರೇ? ಎಲ್ಲರಂತೆ ಅವರು ಆದರ್ಶ ಗೃಹಸ್ಥ ಜೀವನ ನಡೆಸಬೇಕೆಂಬುದೇ ಈ ಅನುಭವ ಮಂಟಪದ ಉದ್ದೇಶ. ಹಠ ಒಳ್ಳೆಯದಲ್ಲ ಬಸವಣ್ಣ. ನಿಮ್ಮ ಹಠದಿಂದ ಕಲ್ಯಾಣದಲ್ಲಿ ಕೋಲಾಹಲವಾಗಬಹುದು. ಸನಾತನ ಧರ್ಮದ ಪರಿಪಾಲನೆ ಎಲ್ಲರ ಒಳಿತಿಗಾಗಿ ಅಲ್ಲವೇ? ಪ್ರಭು, ಮಾನವರೆಲ್ಲ ಒಂದು ಎನ್ನುವಾಗ ಸನಾತನ ಧರ್ಮ ಮಾನವರಲ್ಲಿಯೇ ಶ್ರೇಷ್ಠ ಕನಿಷ್ಠ ಎಂದು ಹೇಳಿದರು. ಸ್ತ್ರೀಯರಿಗೆ ಧಾರ್ಮಿಕ ಸ್ವತಂತ್ರವನ್ನು ಸನಾತನ ಧರ್ಮ ಕಲ್ಪಿಸಿದೆ. ನೋಡಿ ಪ್ರಭು, ನಮ್ಮೆಲ್ಲರ ಸನಾತನ ಧರ್ಮ ಹೇಗೆ ಅವಮಾನ ಮಾಡುತ್ತಾರೆಂದು. ಪ್ರಭು, ಸನಾತನವಾದದ್ದು ಎಂದು ಎಲ್ಲದನ್ನು ಒಪ್ಪಬೇಕಾಗಿಲ್ಲ. ಮಾನವರಲ್ಲಿ ಮದುವೆಯಾಗುವುದು ತಪ್ಪಲ್ಲ. ಅದನ್ನು ನಿಲ್ಲಿಸುವ ಅಗತ್ಯವೂ ಇಲ್ಲ. ಅದಕ್ಕಾಗಿ ಕೋಲಾಹಲ ನಡೆಯುವುದು ಎಂದರೆ ಅದು ಜನಸಾಮಾನ್ಯರಿಂದಲ್ಲ, ಪಟ್ಟಭದ್ರ ಹಿತಾಸಕ್ತರಿಂದ. ಆದರೂ ಇನ್ನೊಮ್ಮೆ ಯೋಚಿಸಿ ನೋಡಿ ಬಸವಣ್ಣ. ನಾಳೆ ಇದೇ ಮದುವೆ ನಮ್ಮ ನಿಮ್ಮ ವಿಶ್ವಾಸಕ್ಕೆ ಅಡ್ಡಿಯಾಗಬಹುದು. ಪ್ರಭು, ಈ ಮದುವೆ ನಮ್ಮ ವಿಶ್ವಾಸಕ್ಕೆ ಎಂದೂ ಅಡ್ಡಿಯಾಗ. ಸಾರ್ವಜನಿಕರ ಹಿತ ಕಾಪಾಡದಿದ್ದರೆ ಅಂತ ಅಧಿಕಾರ ಇದ್ದು ಪ್ರಯೋಜನವಾದ. ಅಧಿಕಾರದಲ್ಲಿದ್ದಾಗ ಎಲ್ಲರೂ ಆದರ್ಶಗಳನ್ನ ಹೇಳುವರೆ. ಅದೇ ಒಮ್ಮೆ ಆ ಅಧಿಕಾರದಿಂದ ಹೊರಬರಲಿ, ಆಗ ಅವರ ಆದರ್ಶಗಳು ಎಲ್ಲ ಕಳಚಿ ಬೀಳುವುದು. ನೀವೇನೆಂಬುದನ್ನು ಬಲ್ಲೆ ಮಂಚನವರೇ. ಪ್ರಭು, ಈ ಅಧಿಕಾರದ ಆಸೆಯಿಂದಲೇ ಇವರಿಗೆ ಆಟ ಹೂಡಿದ್ದಾರೆ ಪ್ರಭು. ಸುಖ ಬಂದಡೆ ಪುಣ್ಯದ ಫಲವೆನ್ನನು, ದುಃಖ ಬಂದಡೆ ಪಾಪದ ಫಲವೆನ್ನನು. ಕೂಡಲ ಸಂಗಮ ದೇವ. ಹಠ ಬೇಡ ಬಸವಣ್ಣ. ರಾಜ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ಕೊಡಲೇಬೇಕು. ರಾಜನ ಆದೇಶವನ್ನು ಯಾರೂ ಉಲ್ಲಂಘಿಸಲಾಗದು. ಪ್ರಭು, ನನಗೆ ಅಧಿಕಾರಕ್ಕಿಂತ ಆದರ್ಶ ಮುಖ್ಯ. ನಿಮ್ಮ ಅಧಿಕಾರವನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ. ತೆಗೆದುಕೊಳ್ಳಿ ನಿಮ್ಮ ಅಧಿಕಾರ. ಬಸವಣ್ಣ, ಬಸವಣ್ಣ! ಅಯ್ಯೋ, ಹೋಗಿಯೇ ಬಿಟ್ಟರಲ್ಲ ಪ್ರಭು. ಇನ್ನು ಮಹಾಮಂತ್ರಿ ಪದವಿ ಯಾರಿಗೆ?
ಒಳ್ಳೆಯ ಆಟ. ಅವನಿಗೀಗ ನೇಣು ಗಂಬವೇ ಗಟ್ಟಿ. ಪ್ರಭು, ಮುಂದಿನ ಕಾರ್ಯ ಆನೆ ಕಾಲಿಗೆ ಎಳೆ ಹುಟ್ಟೆ ಕಟ್ಟಿಸಿ ಅವರನ್ನ ಎಳಿಸುವುದು, ಧರ್ಮಶಾಸ್ತ್ರ ಉಲ್ಲಂಘನೆ ಮಾಡಿದವರ ಕಣ್ಣು ಕೀಳಿಸೋದು. ನಡೀಲಿ ಕೊಟ್ಟರೆ ಹೋಗೋಣ. ಊರನ್ನ ಸೇರಿದ ಇರದ ಬೆಳೆಯಲ್ಲಿ ಊರನ್ನ ಸೇರಿದ ಇರದ ಬೆಳೆಯಲ್ಲಿ ಊರು ಹೇಗೆಟ್ಟರೆ ನಮಗೆ ಗತಿಯಾಗಲಿ, ಮುಂದೇನಾಗುವುದೋ ಆಗಲಿ. ನಾನು ನಮಗಾಗಿ ಚಿಂತಿಸುತ್ತಿಲ್ಲ. ನಮ್ಮ ಆದರ್ಶಗಳಿಗಾಗಿ ಆ ಮಕ್ಕಳ ಬದುಕನ್ನು ಬಲಿಕೊಡುವುದು ಸರಿ. ಇದು ನೀವಾಡುವ ಮಾತು. ಆದರ್ಶಕ್ಕಾಗಿ ಅಧಿಕಾರವನ್ನು ತ್ಯಜಿಸಿದ ನೀವು ಈಗ ನನಗೆ ಅಧಿಕಾರಕ್ಕಿಂತ ಆದರ್ಶ ಮುಖ್ಯ ನಿಜ. ಆದರೆ ಈ ಸಂಪ್ರದಾಯಬದ್ಧ ಸಮಾಜ, ಪುರೋಹಿತ ಪರಂಪರೆಗಳು, ಪಟ್ಟಭದ್ರ ಹಿತಾಸಕ್ತರು ಇದಕ್ಕೆ ಏನು ಬೇಕಾದರೂ ಕುತಂತ್ರ ಮಾಡಬಹುದು. ಅವರೇನು ಮಾಡುತ್ತಾರೋ ಮಾಡಲಿ. ಅವರು ನನ್ನ ಅಕ್ಕನ ಶೀಲವನ್ನೇ ಅನುಮಾನಿಸಲಿದ್ದಾರೆ. ನಾಳೆ ಅವರು ಪ್ರಭುಗಳ ಕಿವಿ ಹರಳಿತ, ಮಧುವರಸ, ನೀಲ, ಶೀಲರಿಗೆ ಮತ್ತೇನು ಅಪಾಯ ತಂದರು ಎಂದು ನನ್ನ ಮನಸ್ಸು ತಿಳಿದಿದೆ. ಬಸವಣ್ಣ, ಆಡಿಕೊಳ್ಳುವವರ ನಾಲ್ಗೆಗೆ ಕಡಿವಾಣ ಹಾಕಲು ಸಾಧ್ಯವೇ? ಅವರು ನನ್ನ ಶೀಲವನ್ನು ಶಂಕಿಸಿದ ಮಾತ್ರಕ್ಕೆ ನಾನೇನು ಶೀಲಗೆಟ್ಟವಳಾಗುವುದಿಲ್ಲ. ನಾನೇನೆಂಬುದು ನನಗೆ ಗೊತ್ತು. ನೀವು ಪ್ರಧಾನಿ ಪಟ್ಟ ಸ್ವೀಕರಿಸಿದಾಗಲೇ ನನಗೆ ಆತಂಕ, ಕಳವಳ ಇತ್ತು. ಇದು ಇವರಿಗೆ ಬೇಕಿತ್ತೇ ಎಂದು ಚಿಂತಿಸುತ್ತಾ ಕುಳಿತ ದಿನಗಳೆಷ್ಟು. ಗಂಗಾ, ಪ್ರಧಾನಿಯಾಗಿ ಬಸವಣ್ಣ ಹರಗಳ ಭಕ್ತಿಯನ್ನೇ ಬಿಟ್ಟವನಲ್ಲ. ಹಾಗಂತ ರಾಜ್ಯಕ್ಕೆ ನ್ಯಾಯ ಒದಗಿಸುವಲ್ಲೂ ಹಿಂದೆ ಬಿದ್ದಿಲ್ಲ. ಲಿಂಗ ಪೂಜೆ, ಜಗವದಾಸವನ್ನು ನಿಲ್ಲಿಸಿಲ್ಲ. ಅನುಭವ ಮಂಟಪದ ಸಂತೋಷೆಯನ್ನು ತಪ್ಪಿಸಿಲ್ಲ. ಇದೆಲ್ಲ ನಡೆದಿದೆ ಅಲ್ಲೇ, ಅದಕ್ಕೆಲ್ಲ ಕಾರಣ ನೀವುಗಳು. ನಾವು ನಿಮಿತ್ತ ಮಾತ್ರ. ನಿಮ್ಮ ಸಂಕಲ್ಪವೇ ಇದಕ್ಕೆಲ್ಲ ಕಾರಣ. ನೀವು ಸಹಕಾರ ಕೊಡದಿದ್ದರೆ ಈ ಬಸವಣ್ಣ ಎಂದು ಹೇಳ ಹೆಸರಿಲ್ಲದಂತಾಗುತ್ತಿಲ್ಲ. ನೀನೇ ಹೇಳು ಬಸವಣ್ಣ, ನಿನ್ನ ಕಾರಣಕ್ಕಾಗಿ ನಾನು ಗೌರವಯುತ ಬಾಳ್ವೆ ನಡೆಸುವಂತಾಗಿದೆ. ಇದಕ್ಕಾಗಿ ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಈಗ ನಾನು ಏನು ಮಾಡಬೇಕೆಂಬುದು ನಿನ್ನ ಅಭಿಪ್ರಾಯ? ಮೊದಲು ಆ ಮಕ್ಕಳ ಮದುವೆಯನ್ನು ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿ ಮಾಡೋಣ. ಮುಂದೇನಾಗುವುದು ಆಗಲಿ. ಎಲ್ಲರೂ ಸೇರಿ ಅವರ ಕಲ್ಯಾಣವನ್ನು ಈ ಅನುಭವ ಮಂಟಪದಲ್ಲಿ ನೆರವೇರಿಸೋಣ. ಆಗಲಿ. ಅಡುಗೆ ಮಾಡಲು ಮಚ್ಚ ಬಂದರೊಳಗೆ ಇತಡೆ ಮಾಡಲು ತಪ್ಪಲು ಹೋಗಲಾಗಲಿಲ್ಲ. ಕಪ್ಪುಲತೆಗೆ ಬಂದರೆ ಆಗದು ನೋಡ. ದುಡ್ಡಿಗೆಟ್ಟು ಮನದಾಗು ಬಿಟ್ಟರೆ ಅಪ್ಪುದು ತಪ್ಪಲು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ದೇವ 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 ಕೂಡಲ ಸಂಗಮ ದೇವ. ನಿಮ್ ಗತಿ ಕೇಳಿದ್ರ ಎಂತವರ ಕಣ್ಣಲ್ಲೂ ನೀರು ಬರುತ್ತಮ್ಮ. ಆ ಪಾಪಿಗಳನ್ನ ಕೊಲೆ ಮಾಡುವಷ್ಟು ಸಿಟ್ಟು ಬರುತ್ತೆ. ನಿಮ್ಮ ವಚನದ ಕಟ್ಟುಗಳನ್ನು ಸಂರಕ್ಷಿಸಲು ನಾನು ಸಹಾಯ ಮಾಡುತ್ತೇನೆ. ಆಗಲೇ ಅಜ್ಜ. ಈಗ ಆ ತಾಯಿ ಎಲ್ಲಿದ್ದಾಳಮ್ಮ? ಶರಣರೇ, ಶರಣರೇ, ಅಗೋ ಅಜ್ಜ, ಆ ತಾಯಿ ಇತ್ತಲೇ ಬರುತ್ತಿದ್ದಾರೆ. ಶರಣರೇ, ಶರಣರೇ. ಆ ತಾಯಿ, ಈ ಕಾಡು ಬಹಳ ಭಯಂಕರವಾದದ್ದು. ನಿಮ್ಮನ್ನು ಹೀಗೆ ಭೇಟಿಯಾಗುತ್ತೇವೆ ಎಂದು ನಾವು ಊಹಿಸಿರಲಿಲ್ಲ. ಈ ಉಳವೆಯ ಕಾಡು ಬಹಳ ಭಯಂಕರವಾದುದು. ಇಂಥ ಕಾಡು ನಮಗೆ ವಾಸಕ್ಕೆ ಸೂಕ್ತ. ರಕ್ಷಣೆ ಪಡೆಯಲು ಇದಕ್ಕಿಂತ ಯೋಗ್ಯವಾದ ಸ್ಥಳ ಮತ್ತೊಂದಿಲ್ಲ. ಕದಂಬ ರಾಜ್ಯದ ರಾಣಿ ಮೈಲಾಳ ದೇವಿಯವರು ಮೊದಲೇ ನಮಗೆ ಇಲ್ಲಿ ಪರ್ಣಕುಟೀರದ ವ್ಯವಸ್ಥೆ ಮಾಡಿದ್ದು ನೆಮ್ಮದಿಯಿಂದ ಉಸಿರಾಡುವಂತಾಗಿದೆ. ಯೋಗ್ಯವಾದ ಸ್ಥಳವೇನೋ ಸಿಕ್ಕಿತು. ಆದರೆ ನಮಗೆ ಬೆನ್ನೆಲುಬಾಗಿದ್ದ ಬಸವಣ್ಣನೇ ಈಗ ನಮ್ಮ ಅವನೇ ನಮಗೆ ದೊಡ್ಡ ರಕ್ಷಣೆಯಾಗಿದ್ದ. ಅವನು ಕೂಡಲ ಸಂಘದಲ್ಲಿ ಐಕ್ಯನಾದ ಸುದ್ದಿ ಬಂದಿದೆ. ಆ
ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ಇರುವುದು ಬೇಡ. ತಾಯಿ, ಕೆಲವು ಕಾಲ ಇಲ್ಲಿದ್ದೇ ಶರಣರ ವಚನಗಳನ್ನು ಲಿಪಿ ಮಾಡುವ, ಅಳೆದು ಹೋಗಿರುವ ವಚನಗಳು ನಾವೆಲ್ಲರೂ ಸೇರಿ ಸ್ಮರಣೆಯಿಂದ ಬರೆಯುವ ಕಾರ್ಯ ಮಾಡೋಣ ತಾಯಿ. ಬಸವಣ್ಣ ಬಿತ್ತಿದ ಸಂದೇಶವನ್ನು ನಾಡಿನಾದ್ಯಂತ ಹರಡಬೇಕಿದೆ. ಮತ್ತೆ ಕಲ್ಯಾಣವನ್ನು ಕಟ್ಟಲು ನಾವೆಲ್ಲರೂ ಕಂಕಣ ತೋರೋಣ. ಶಿವಧೋ 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 ಸಿದ್ದರಾಮೇಶ್ವರರ ಕಾರ್ಯಕ್ಷೇತ್ರ ಸೊಲ್ಲಾಪುರ, ಪ್ರಭುದೇವರ ಹುಟ್ಟೂರು ಬಳ್ಳಿಗಾವಿ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಉಡುತೆರೆ, ಹೀಗೆ ಹಲವು ಕ್ಷೇತ್ರಗಳನ್ನು ಸುತ್ತಿ ಸುತ್ತಿ ಮಲೆನಾಡಿನ ಮುಳ್ಳಯ್ಯನಗಿರಿ ಹಿಂದಿಟ್ಟು ಈಗ ಈ ತರೀಕೆರೆಯ ಎಣ್ಣೆಹೊಳೆಗೆ ಬಂದಿದ್ದೇವೆ ತಾಯಿ. ಇಲ್ಲಿಯ ಕಾಡು ಉಳವಿಯ ಕಾಡಿನಂತೆ ಪ್ರಶಾಂತವಾಗಿದೆ. ವಚನಗಳನ್ನು ರಕ್ಷಿಸಲೆಂದು ಎಲ್ಲೆಲ್ಲೋ ಸುತ್ತಾಡ್ತಾ ನಮ್ಮಲ್ಲಿದ್ದ ಹಲವು ಶರಣೆಯರನ್ನು ಕಳೆದುಕೊಂಡಿದ್ದಾಯಿತು. ಬಸವಣ್ಣ, ಕಲ್ಯಾಣ ಬಿಟ್ಟು ಹೋಗಬೇಡಿ ಎಂದು ಬಿಜ್ಜಳ ಪ್ರಭುಗಳು ಅಂಗಲಾಚಿ ಬೇಡಿಕೊಂಡರು. ಬಸವಣ್ಣನವರು ಒಪ್ಪಿದ್ದರೆ ಆಗುವುದೆಲ್ಲ ಆಗಿ ಹೋಗಿದೆ. ಈಗ ಅದರ ಬಗ್ಗೆ ಹಳಹಳಿಸಿ ಏನು ಉಪಯೋಗ? ಬಸವಣ್ಣ ಕಲ್ಯಾಣ ಬಿಟ್ಟು ಹೋದ ಮೇಲೆ ಕಲ್ಯಾಣದ ಬಣ್ಣ ಬದಲಾಯಿತು. ಕಲ್ಯಾಣದ ಪ್ರಣತೆ ಪಡೆದು ಚೂರು ತಾಯಿ, ನಮ್ಮ ಇದುವರೆಗಿನ ಪರಿಶ್ರಮ ಸಾರ್ಥಕವಾಗಿದೆ. ದಿನದಿಂದ ದಿನಕ್ಕೆ ಈ ಎಣ್ಣೆ ಹೊಳೆಯ ಅನುಭವ ಮಂಟಪಕ್ಕೆ ಧರ್ಮಾಸಕ್ತರು ಬರುತ್ತಿದ್ದಾರೆ. ಆಗಬಹುದು. ನನಗೀಗ ಮೊದಲಿನಂತೆ ಪ್ರಯಾಣ ಮಾಡಲು ಆಗುವುದಿಲ್ಲ. ನಾನು ಇಲ್ಲಿದ್ದೇ ಶರಣರ ಸೇವೆ ಮಾಡುವೆ. ಆಗಬಹುದು ತಾಯಿ, ತಾವಿಲ್ಲಿದ್ದೇ ಜ್ಞಾನದಾಸೋಹ ಕಾಯಕವನ್ನು ಮಾಡಬಹುದು. ಆಗಬಹುದು. ಶರಣರು ಎಂದಿಗೂ ಸ್ಥಾವರವಾಗಿರಬಾರದು. ಅವರ ನಡೆ ಜಂಗಮವಾಗಿರಬೇಕು. ಈಗಾಗಲೇ ವಚನದ ಕಟ್ಟುಗಳು ಭಕ್ತರ ಮನೆ, ಮಠ, ದೇವಾಲಯಗಳನ್ನು ಸೇರಿದ್ದಾಗಿದೆ. ಅವುಗಳ ಪ್ರತಿ ಮಾಡಿಸಿ ಬೇರೆ ಜನರಿಗೆ ತಲುಪಿಸುವ ಕಾರ್ಯ ಮಾಡಬೇಕಿದೆ. ಈ ವಿಚಾರದಲ್ಲಿ ತಾವೇ ನಮಗೆ ಮಾರ್ಗದರ್ಶನ ಮಾಡಬೇಕು ತಾಯಿ. ಮಾರ್ಗದರ್ಶನ ಮಾಡುವ ಶಕ್ತಿ, ಯುಕ್ತಿ ಎರಡೂ ನನ್ನಲ್ಲಿ ತೋರುವುದಿಲ್ಲ. ಏಕೆ ತಾಯಿ, ತಮ್ಮಲ್ಲೂ ನಿರಾಶೆಯೇ? ನನಗೀಗ ಬಸವಣ್ಣ ಚಂದ